ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಎಲ್ಲಾ ಬ್ರಾಂಚ್ ಹೆಡ್ಗಳು ಇದ್ದಾರೆ. ಬೇರ್ ಮಾರ್ಕೆಟ್ ಇದೆ. ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ಒಂದು 3 to 4 months ಅಲ್ಲಿ ಆಲ್ಮೋಸ್ಟ್ 8 lakhs ಪ್ರಾಫಿಟ್ ನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಈಗಲೂ ಕೂಡ ಟ್ರೇಡ್ ಮಾಡ್ತಾ ಇದ್ದಾರೆ. ಇನ್ನೇನು ಸ್ವರ್ಗ ಇನ್ನೇನು 3 ಇಂಚು ಅನ್ನೋ ತರ ಇರ್ಬೋದಲ್ಲ ಸರ್. ಆ ಅನಾಲಿಸಿಸ್ ನ ನೀವು ಕಲ್ತ್ಕೊಂತು ಅಂತಂದ್ರೆ ಅದರಲ್ಲಿ ಒಳ್ಳೆ ತುಂಬಾ ಪ್ರಾಫಿಟ್ ಮಾಡ್ಬೋದು ಅಂತ. ಮನೋಜ್ ಸರ್ ನಮಗೆ ಟ್ರೈನ್ ಅಪ್ ಮಾಡಿದ್ದಾರೆ. ನಾವೆಲ್ಲ ಒಳ್ಳೆ ಕ್ವಾಲಿಟಿ ಟ್ರೈನರ್ಸ್ ಎಲ್ಲ ನಿಮಗೆ ಕ್ವಾಲಿಟಿ ಟೀಚಿಂಗ್ ಅನ್ನ ಕೊಡ್ತೀವಿ. ಅರೌಂಡ್ 5,000 ಜನಕ್ಕೆ ಪಾಠ ಮಾಡಿದ್ದೀನಿ. ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೇಳ್ಕೊಡುವ ಅವಕಾಶ ನಮಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ನಾನು 50+ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೆ ನಾನು ಪರ್ಸನಲೈಸ್ಡ್ ಆಗಿ ಕೋಚಿಂಗ್ ನ ಕೊಟ್ಟು ಅವರು ನನ್ನ ಟೀಚಿಂಗ್ ಇಂದ ಲಾಭ ಮಾಡ್ಕೊಂತ ಇದ್ದಾರೆ. ಗೋಲ್ ಏನಂದ್ರೆ ನಿಮ್ಮ ಹತ್ರ ದೊಡ್ಡ ಪ್ರಾಫಿಟ್ ಮಾಡ್ಸಕ್ಕಿಂತ ಮೊದಲು ನಿಮ್ಮ ಹತ್ರ ಇರೋ ದುಡ್ಡನ್ನ ಕಳ್ಕೊಳ್ಳಕ್ಕೆ ನಾವು ಅವಕಾಶಗಳನ್ನ ಕೊಡಲ್ಲ. ಬೇರೆ ಎಲ್ಲೂ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಸಾಗರ ತರ ಇದೆ, ಎಲ್ಲರೂ ಮಾಡ್ತಾ ಇದ್ದಾರೆ. ನೀವು ಬಂದು ಟಿಡಿ ಅಕಾಡೆಮಿಯಲ್ಲಿ ಕಲ್ತು ದುಡ್ಡು ಮಾಡಿ ನಿಮ್ಮ ಮಂಗಳೂರಲ್ಲಿ ಬಂದು ಬ್ರಾಂಚ್ ಓಪನ್ ಮಾಡಿ ಚೆನ್ನಾಗಿ ಟೀಚ್ ಮಾಡಿ ನೀವು ಸೇಫೆಸ್ಟ್ ಮೋಡ್ ಅಲ್ಲಿ ಪ್ರಾಫಿಟ್ ಮಾಡೋದು ಹೇಗೆ ಅನ್ನೋದು ಬಂದು ನಾವು ಹೇಳ್ಕೊಡ್ತೀವಿ. ನೀವು ರೆಡಿಯಾಗಿರಿ, ಅತಿ ಶೀಘ್ರದಲ್ಲಿ ನಾವು ಬರ್ತೀವಿ. ರಾಜರ ತರಾನೇ ಜೀವನ ಮಾಡ್ಬೇಕು, ನೀವು ರಾಜರ ತರಾನೇ ದುಡ್ಡು ಮಾಡ್ಬೇಕು. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಎಲ್ಲ ಬ್ರಾಂಚ್ ಹೆಡ್ಗಳು ಇದ್ದಾರೆ. ಆ್ಯಂಡ್ ಈ ಬ್ರಾಂಚ್ ಹೆಡ್ಗಳು ಯಾವ ಥರ ಒಂದು ಶಾಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಜೊತೆಗೆ ಒಂದು ಸರ್ಪ್ರೈಸಿಂಗ್ ಸಂದೇಶ ಏನಂದರೆ ಇವತ್ತು ಹೊಸ ಬ್ರಾಂಚ್ ಹೆಡ್ಗಳನ್ನ ಮಾತಾಡಿಸ್ತೀನಿ. ಇವತ್ತು ನಮ್ಮ ಜೊತೆ ನಮ್ಮ ನವೀನ್ ಸರ್ ಇದ್ದಾರೆ, ಹುಬ್ಬಳ್ಳಿ ಶಾಖೆಯ ಬ್ರಾಂಚ್ ಹೆಡ್ ಆದ ನವೀನ್ ಸರ್ ಇದ್ದಾರೆ. ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಹೇಗೆ ಅನಿಸ್ತಾ ಇದೆ ಒಂದು ಬ್ರಾಂಚನ್ನು ಮುನ್ನಡೆಸ್ತಾ ಇದ್ದೀರಾ? ಸೊ ಆಲ್ಮೋಸ್ಟ್ ಒಂದು ವರ್ಷ ನಡೀತಾ ಇದೆ, ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬಂತು. ಹೇಗೆ ಅನಿಸ್ತಾ ಇದೆ ನಿಮ್ಮ ಹುಬ್ಬಳ್ಳಿ ಶಾಖೆ? ಹುಬ್ಬಳ್ಳಿ ಜನ ಸಂತಸದಿಂದ ಇದ್ದಾರಾ, ಇಲ್ಲ ಇನ್ನೇನಾದ್ರು ಕುಂದು ಕೊರತೆಗಳಿದೆಯಾ ನಿಮ್ಮ ಬ್ರಾಂಚಲ್ಲಿ? ವಿವರಿಸಿ ಸರ್. ಸೊ ಇಲ್ಲ ಸರ್, ತುಂಬ ಚೆನ್ನಾಗಿ ನಡೀತಾ ಇದೆ. ಆಲ್ಮೋಸ್ಟ್ 1 year ಆಯ್ತು. ಮಾರ್ಚಲ್ಲಿ ಸ್ಟಾರ್ಟ್ ಆಗಿದ್ದು 1 year ಆಯಿತು. ಸೊ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಸ್ಟೂಡೆಂಟ್ಸ್ ಕಡೆಯಿಂದ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಇದೆ, ರೆಸ್ಪಾನ್ಸ್ ಇದೆ. ಸೊ ಇವಾಗ ನಿಮ್ಮ ಬ್ರಾಂಚಲ್ಲಿ ಸೊ ಡೆಫಿನೆಟ್ಲಿ ಅಲ್ಲಿ ಬರ್ತಾ ಇರೋರು, ಸೊ ನಿಮ್ಮ ಬ್ರಾಂಚಲ್ಲಿ ಅಲ್ಲಿ ಬರ್ತಾ ಇರೋರು ನಾರ್ತ್ ಕರ್ನಾಟಕದವರು. ಸೊ ಯೂಶಲಿ ಅವ್ರ ಭಾಷೆ ಸ್ವಲ್ಪ ಬೇರೆ ಇರ್ತದೆ. ಸೊ ಅವ್ರ ಭಾಷೆಗೆ ತಕ್ಕಂತೆ ನೀವು ಅದೇ ಥರ ಪಾಠ ಮಾಡ್ತಾ ಇದ್ದೀರಾ? ಖಂಡಿತ ಮಾಡ್ತಿದ್ದೀನಿ ಸರ್. ಓಕೆ. ಸೊ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಎಲ್ಲ ಹೆಂಗಿದೆ? ತುಂಬ ಚೆನ್ನಾಗಿದೆ. ಅದು ಆಲ್ರೆಡಿ ಪೋಸ್ಟ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ. ಸೊ ವೀಕ್ಷಕರೇ ನೋಡ್ಬೋದು, ಹುಬ್ಬಳ್ಳಿ ಶಾಖೆಗೆ ನಾನು ವಿಸಿಟ್ ಮಾಡಿದ್ದೆ ಲಾಸ್ಟ್ ಮಂತು. ವಿಸಿಟ್ ಮಾಡಿ ಅಲ್ಲಿ ಸಹ ವಿಡಿಯೋ ಮಾಡಿದ್ದೀನಿ, 2 ವಿಡಿಯೋ. ನಾನು ಸಹ ಖುದ್ದಾಗಿ ಹುಬ್ಬಳ್ಳಿ ಶಾಖೆಗೆ ಹೋಗ್ತಾ ಇರ್ತೀನಿ, ಹೋಗಿದ್ದೆ. ಆ್ಯಂಡ್ ಅಲ್ಲಿ ಸ್ಟೂಡೆಂಟ್ಸ್ನ ಮಾತಾಡಿಸಿದೆ. ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ತುಂಬ ಖುಷಿಯಾಗಿದ್ದಾರೆ. ಸೊ ಈವನ್ ಸ್ವಲ್ಪ ಜನ ಪ್ರಾಫಿಟ್ ಸಹ ಮಾಡಿ ತೋರಿಸಿದ್ದಾರೆ. ಈವನ್ ಹುಬ್ಬಳ್ಳಿ ಶಾಖೆಗೆ ಹೋಗಿ ಅಲ್ಲಿ ಸಾಧಕರನ್ನು ಸಹ ಒಂದು ಮಾಡಿದ್ದೀನಿ. ಸೊ ಹುಬ್ಬಳ್ಳಿ ಶಾಖೆ ಸಾಧಕರುಗಳು ಹೇಗಿದ್ದಾರೆ ಸರ್? ಎಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ದುಡ್ಡು ಮಾಡಿದ್ದಾರೆ? ಏನಾದ್ರು ಅದ್ರ ಬಗ್ಗೆ ವಿವರ? ಎಸ್ ಸರ್. ಆಲ್ರೆಡಿ ಒಂದು 5 ಜನ ಆಲ್ರೆಡಿ ರೆಡಿ ಇದ್ದಾರೆ ಮಾಡೋಕ್ಕೆ. ನೀವು ನೆಕ್ಸ್ಟ್ ಬಂದ ತಕ್ಷಣ ಅಲ್ಲಿ ಸ್ಟಾರ್ಟ್ ಮಾಡ್ತೀರಿ ವಿಡಿಯೋಸ್. ಸೇನೆ ರೆಡಿ ಆಗ್ತಿದ್ದಾರೆ ಸರ್. ಬೇರೆ ಮಾರ್ಕೆಟಲ್ಲೂ ಸಹ ಪ್ರಾಫಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆ. ಓಕೆ. ಸೊ ತುಂಬ ಪ್ರಾಫಿಟಬಲ್ ಇದ್ದಾರೆ. ಸೊ ತುಂಬ ಜನ, ನಾನು ಹೇಳೋದೇನೆಂದರೆ, ತುಂಬ ಜನದ ಪೋರ್ಟ್ಫೋಲಿಯೋ ಇವತ್ತು ರೆಡ್ ಅನ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ದೀರಾ. ಬಟ್ ಲೆಟ್ಸ್ ಸೇ ನಿಮ್ದೊಂದು 5 ಲಕ್ಷ ಪೋರ್ಟ್ಫೋಲಿಯೋ ಇದೆ. ಇವಾಗ ಮಾರ್ಕೆಟ್ ಡೌನ್ ಆಗಿದೆ, 4 lakhs ಆಗಿದೆ. 4 lakhs ಪೋರ್ಟ್ಫೋಲಿಯೋ ಇದೆ, ಬಟ್ ನಿಮ್ಗೇನು ರೆಂಟಲ್ ಇನ್ಕಮ್ ಬರ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ. ಸೊ ತುಂಬ ಜನಕ್ಕೆ ಏನು ನಾಲೆಜ್ ಇಲ್ಲ ಅಂದರೆ ಅದನ್ನ ಪ್ಲೆಡ್ಜ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡ್ಬೋದು ಅಂತ ಗೊತ್ತಿಲ್ಲ. ಸೊ ಅದನ್ನ ಹೇಳ್ಕೊಡ್ತಾ ಇದ್ದಾರೆ ಸರ್. ಖಂಡಿತ ಹೇಳ್ಕೊಡಿ ಸರ್. ಸೇಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಬೀಸ್ ಸ್ಟ್ರಾಟಜಿ ಅಂತ ಗೊತ್ತಿದೆ. ಓಕೆ. ಸೊ ಇನ್ವೆಸ್ಟ್ ಮಾಡಿ ಅದನ್ನ ಪ್ಲೆಡ್ಜ್ ಮಾಡಿಸಿ ಅದರಲ್ಲೇ ಮತ್ತೆ ಆಪ್ಷನ್ ಸೆಲ್ಲಿಂಗ್ ಮಾಡಿಸು, ಇಲ್ಲ ಮಂತ್ಲಿ ಸ್ಯಾಲರಿ ಫೇಮಸ್ ಸ್ಟ್ರಾಟಜಿ ಇದೆ, ಮಂತ್ಲಿ ಸ್ಯಾಲರಿ ಮಾಡಿಸ್ತಾ ಇದೆ. ಸರ್ ಇವಾಗ ಒಂದು ಬೇರೆ ವರ್ಗದವ್ರು ಏನು ಹೇಳ್ತಾರೆ ಅಂದರೆ, ಸೊ ಯೂಶಲಿ ಟಿಡಿ ಅಕಾಡೆಮಿ ಎಲ್ಲ ಕಡೆನೂ ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅಲ್ಲಿ ಜನ ಸಕ್ಸಸ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ. ಅದಕ್ಕೆ ನಿಮ್ಮ ಉತ್ತರ ಏನಿದೆ ಸರ್? ಖಂಡಿತ ಆಗ್ತಾ ಇದ್ದಾರೆ. ಬೇಕಾದ್ರೆ ನೀವೇ ಅಲ್ಲೇ ಬಂದು ನೋಡ್ಬೋದು. ಅಡ್ರೆಸ್ ಎಲ್ಲ ನಾವು ಎಲ್ಲ ಡಿಸ್ಕ್ರಿಪ್ಷನ್ನಲ್ಲೇ ಇದೆ. ಜನಗಳ ಹತ್ರ ಮಾತಾಡಿಸ್ಬೋದು. ಫುಲ್ ಫ್ರೀ ಇದೆ. ಫ್ರೀಯಾಗಿ ಯಾರು ಬೇಕಾದ್ರೂ ಬರ್ಬೋದು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಆಫೀಸ್ ಓಪನ್ ಇರುತ್ತೆ. ಸೊ ಯಾರು ಬೇಕಾದ್ರೂ ಬಂದು ನಿಮ್ಗೆ ಏನೇ ಡೌಟ್ಸ್ ಇರೋ ಕ್ಲಿಯರ್ ಮಾಡ್ಕೋಬೋದು. ರೆಡಿ ಟು ರೆಸ್ಪಾನ್ಸ್ ಫಾರ್ ಎನಿಥಿಂಗ್. ಎಸ್. ಸೊ ವೀಕ್ಷಕರೇ, ಯಾರ್ಯಾರು ಹುಬ್ಬಳ್ಳಿ ಶಾಖೆ ಹೋಗಬೇಕು ಅಂತಿದ್ದೀರೋ ಇನ್ನು ಅನುಮಾನದಲ್ಲೇ ಇರಬೇಡಿ, ಒಂದ್ಸತಿ ವಿಸಿಟ್ ಮಾಡಿ. ಆ್ಯಂಡ್ ಹುಬ್ಬಳ್ಳಿ ಶಾಖೆಯಲ್ಲಿ ಸ್ಟೂಡೆಂಟ್ಸ್ಗಳನ್ನು ಮಾತಾಡಿಸಿ ಫೀಡ್ಬ್ಯಾಕ್ ತಗೊಳ್ಳಿ. ಸೊ ಆಮೇಲೆ ನೀವು ಜಾಯ್ನ್ ಆಗ್ಬೋದು. ದೆರ್ ಇಸ್ ನೋ ಅರ್ಜೆಂಟ್, ನೋ ಹರಿಬರಿ. ಸೊ ಹುಬ್ಬಳ್ಳಿ ಶಾಖೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ರಾಜಾಜಿನಗರ ಬ್ರಾಂಚ್ ಯಾವ ಥರ ನಡೀತಾ ಇದೆಯೋ ಅದೇ ಥರ ಅಷ್ಟೇ ಕ್ವಾಲಿಟಿ ಅಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ನಾನು ದೃಢೀಕರಿಸ್ತೀನಿ. ಸೊ ಹುಬ್ಬಳ್ಳಿ ಶಾಖೆಯಲ್ಲಿ ಸ್ಟೂಡೆಂಟ್ಗಳು ತುಂಬ ಜನ ಸಾಧಕರಾಗಿದ್ದಾರೆ. ಆ್ಯಂಡ್ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಶಾಖೆಯಲ್ಲಿ ಸರ್ SIP ಮ್ಯೂಚುವಲ್ ಫಂಡ್ ಬಗ್ಗೆ ಏನಾದ್ರು? ಪ್ರತಿ ತಿಂಗಳಲ್ಲಿ 2 days ಅದಕ್ಕೋಸ್ಕರ ಅಂತ ಡೆಡಿಕೇಟೆಡ್ ಇದೆ. ಓಕೆ. ಸೊ ನಮ್ಮ ಡೆಡಿಕೇಟೆಡ್ ಆಗಿ ಇಬ್ಬರು ಜನ ಬರ್ತಾರೆ. ಅಲ್ಲೇ ಅಕೌಂಟ್ ಓಪನಿಂಗ್ ಮಾಡಿ ಅವ್ರಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಕೊಟ್ಟು ಸೊ ಒಂದು ಪ್ರಾಪರ್ ವೇನ ಅವ್ರಿಗೆ ಮಾಡ್ಕೊಡ್ತೀರಿ ನಾವು.
ಎಸ್. ಸೊ ಯಾರ್ಯಾರು SIP ಮ್ಯೂಚುವಲ್ ಫಂಡ್ ಮಾಡಬೇಕು, ಶೇರ್ ಮಾರ್ಕೆಟ್ ಸ್ವಲ್ಪ ಭಯ ಇರೋರು ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ. ತಿಂಗಳಿಗೆ ಅಟ್ಲೀಸ್ಟ್ ಒಂದು ₹1,000 SIP, ಜಸ್ಟ್ 1000 rupees ಸ್ಟಾರ್ಟ್ ಮಾಡಿ. ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ, ಬೀಸ್ಗಳಲ್ಲಿ ನಿಫ್ಟಿ ಬೀಸು IT ಬೀಸಲ್ಲಿ ಹೂಡಿಕೆ ಮಾಡಿ. ಸೊ ಪ್ರತಿ ಭಾನುವಾರ ನಾವು 10 ಗಂಟೆಯಿಂದ 2 ಗಂಟೆವರೆಗೂ ಫ್ರೀ ವರ್ಕ್ಶಾಪ್ ಮಾಡ್ತೀರಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಫ್ರೀ, ಅಲ್ಲೇನು ಚಾರ್ಜಬಲ್ ಇರೋದಿಲ್ಲ. ಸೊ ಬಂದು ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಮಾರ್ಕೆಟ್ ನಿಮಗೆ ಬಿಹೇವ್ ಮಾಡುತ್ತೆ ಎಲ್ಲ ನಾವು ತಿಳಿಸ್ಕೊಡ್ತೀರಿ. ಸೊ ನಿಮಗೆ ಇಷ್ಟ ಆಗಿ ನೆಕ್ಸ್ಟ್ ಫರ್ದರ್ ಕಲಿಬೇಕು ಅಂದರೆ ನೀವು ಆಮೇಲೆ ಬೇರೆ ಕೋರ್ಸಸ್ ಚೂಸ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ, ಯಾರು ನಿಮ್ಮನ್ನ ಫೋರ್ಸ್ ಮಾಡೋದಿಲ್ಲ. ಡೆಫಿನೆಟ್ಲಿ. ಸೊ ಇದೊಂದು ಸದಾವಕಾಶ. ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದವರು ಸೊ ನಮ್ಮ ಯಲಹಂಕ ಬ್ರಾಂಚ್ಗೂ ಸಹ ಬರ್ತಾ ಇದ್ರು. ಇವತ್ತು TD ಅಕಾಡೆಮಿ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ಉತ್ತರ ಕರ್ನಾಟಕದವರೇ ಕಾರಣ. ದೇ ಆರ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಶಾಖೆ ಯಲಹಂಕದಲ್ಲಿದ್ದಾಗ ತುಂಬ ಜನ ನಮ್ಮ ಬೆಂಗಳೂರಿನವ್ರು ಯಾರೂ ಬರ್ತಾ ಇರಲಿಲ್ಲ. ಅವಾಗ ಬರ್ತಾ ಇದ್ದಿದ್ದೆ ಹುಬ್ಬಳ್ಳಿ, ಮೈಸೂರು, ಗುಲ್ಬರ್ಗ ಆ್ಯಂಡ್ ಚಿತ್ರದುರ್ಗ, ಹಾವೇರಿ, ಈ ಕಡೆಯಿಂದ ಬಂದು ನಮ್ಮ ಬ್ರಾಂಚನ್ನು ಕಟ್ಟಿ ಬೆಳೆಸಿದ್ದೀರಾ. ಇವತ್ತು ನಿಮ್ಮ ಊರಲ್ಲೇ ಒಂದು ಶಾಖೆ ಆಗಿದೆ, ಸೊ ಒಂದು ಬ್ರಾಂಚ್ ಆಗಿದೆ TDದು. ಸೊ ಆ ಬ್ರಾಂಚನ್ನು ಕಟ್ಟಿ ಬೆಳೆಸಿ, ಸೊ ಏನೇ ಒಂದು ಸಮಸ್ಯೆ ಇದ್ದರೂ ನನಗೆ ಕರೆ ಮಾಡಿ. ಸೊ ನಾನು TD ಸಂಸ್ಥಾಪಕ ಆಗಿ ಸೊ ಬ್ರಾಂಚ್ ಹೆಡ್ಗಳಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇರ್ತೀನಿ, ಏನೇ ಒಂದು ಗೈಡ್ಲೈನ್ಸ್ ಕೊಡ್ತಾ ಇರ್ತೀನಿ. ಸೊ ಈ ಶಾಖೆ ಎಷ್ಟು ಚೆನ್ನಾಗಿ ನಡೀತಾ ಇದೆಯೋ ಬೆಂಗಳೂರಿನ ಶಾಖೆ ಅಷ್ಟೇ ಚೆನ್ನಾಗಿ ಹುಬ್ಬಳ್ಳಿನೂ ಶಾಖೆನೂ ನಡೀತಾ ಇದೆ, ಮುಂದೇನೂ ಸಹ ನಡೆಯುತ್ತೆ. ಅದನ್ನು ನಾನು ದೃಢೀಕರಿಸ್ತೀನಿ. ಹುಬ್ಳಿ ಜನತೆಗೆ ಅದೇ ಸರ್, ಎಲ್ಲರೂ ಬನ್ನಿ, ಅಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಮಾರ್ಕೆಟ್ ಬೀಳ್ತಾ ಇದೆ, ಬೇರ್ ಮಾರ್ಕೆಟ್ ಇದೆ. ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ಗೊತ್ತಾಗಿಲ್ಲ ಅಂದರೆ ಆಫೀಸ್ಗೆ ಬನ್ನಿ, ಕೇಳಿ ತಿಳ್ಕೊಳ್ಳಿ. ಇಲ್ಲ ನಿಮಗೆ ಡೈರೆಕ್ಟಾಗಿ ಕರೆ ಮಾಡಬೇಕಂದ್ರೆ ನಮ್ಮ ಸ್ಟಾಫ್ ಇದ್ದಾರೆ, 9900015380, 9900015376. ಈ 2 ನಂಬರ್ಗೆ ಯಾರು ಬೇಕಾದ್ರೂ ಕಾಲ್ ಮಾಡಿ, ಕರೆ ಮಾಡಿ, ಡೌಟ್ ಕ್ಲಿಯರ್ ಮಾಡ್ಕೊಂಡು, ಇಲ್ಲ ಡೈರೆಕ್ಟ್ ಆಫೀಸ್ಗೆ ಬಂದು ನಿಮ್ಮ ಡೌಟ್ಗಳನ್ನ ಕೇಳಿ. ಥ್ಯಾಂಕ್ ಯು ನವೀನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ನವೀನ್ ಕುಮಾರ್, TD ಅಕಾಡೆಮಿ ಹುಬ್ಬಳ್ಳಿ ಶಾಖೆಯ ಬ್ರಾಂಚ್ ಹೆಡ್. ಸೊ ಹುಬ್ಬಳ್ಳಿ ಶಾಖೆ ಬಂದು ಹುಬ್ಬಳ್ಳಿಯಲ್ಲಿ ಹೊಸೂರು ಬಸ್ ಸ್ಟ್ಯಾಂಡ್ ಹತ್ರ ಕೆನರಾ ಹೋಟೆಲ್ ಪಕ್ಕ ಇದೆ. ಸೊ ನಮ್ಮಲ್ಲಿ 4 ಜನ ಸ್ಟಾಫ್ ಇದ್ದಾರೆ, ವಿಶ್ವಕಿರಣ್, ಮನೋಜ್ ಕುಮಾರ್, ರವಿಕುಮಾರ್ ಮತ್ತು ರಂಜಿತ್. ಸೊ ನಿಮ್ಗೆ ಏನೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇ ಡೌಟ್ಸ್ ಇರೋ ಕೂಡ ಈ ಕೆಳಗಡೆ ನಂಬರಲ್ಲಿ ಫೋನ್ ಮಾಡಿ ನೀವು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಬೋದು. JP ನಗರಿಂದ ವಿನೋದ್ ಅಂತ. ಸೊ ನಮಸ್ಕಾರ ವಿನೋದ್. ನಮಸ್ತೆ ಸರ್. ಹೇಗೆ ನಡೀತಾ ಇದೆ ಬ್ರಾಂಚ್ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ಸ್ಟಾಫ್ ಎಲ್ಲ ತುಂಬ ಕೋಆಪರೇಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ಬಂದು ನಾನು ಮೇನ್ ಕ್ಲಾಸಸ್ನ ಹ್ಯಾಂಡ್ಲ್ ಮಾಡ್ತೀನಿ. ಸೊ ರಿವಿಷನ್ ಕ್ಲಾಸಸ್ ಬಂದ್ಬಿಟ್ಟು ನನ್ನ ಜೊತೆಗಿರೋಂಥ ಸ್ಟಾಫ್ಸ್ಗಳು ಹ್ಯಾಂಡ್ಲ್ ಮಾಡ್ತಾರೆ. ಓಕೆ. ಸೊ ಕೆಲವೊಬ್ಬರು ಸ್ಟಾಫ್ಸ್ಗಳು ಬಂದ್ಬಿಟ್ಟು ಟ್ರೇಡಿಂಗ್ ಫ್ಲೋರ್ನ ನೋಡ್ಕೊಳ್ತಾರೆ. ಸಂಡೇಸ್ ಬಂದ್ಬಿಟ್ಟು ಫ್ರೀ ವರ್ಕ್ಶಾಪ್ ಮಾಡುವಂಥ ಸ್ಟಾಫ್ಗಳು ಇದ್ದಾರೆ. ಸೊ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಸೊ ಡೆಫಿನೆಟ್ಲಿ. ಸೊ ಬೆಂಗಳೂರಿನಲ್ಲೇ ಇರುವಂಥ JP ನಗರ ಬ್ರಾಂಚಲ್ಲಿ ಸೊ ತುಂಬ ಜನ ಕ್ವಾಲಿಟಿ ಬಗ್ಗೆ ಕೇಳಿದ್ರು ಪ್ರಶ್ನೆ. ಸೊ ಹೈ ಕ್ವಾಲಿಟಿ ಇದೆ ಅಲ್ಲೂ. ಸೊ ಏನು ರಾಜಾಜಿನಗರ ಬ್ರಾಂಚಲ್ಲಿ ಯಾವ ಥರ ಮೆಂಟರ್ಸ್ ಇದ್ದಾರೋ ಅದೇ ಮೆಂಟರ್ಸು ಇಲ್ಲಿ ಟ್ರೈನ್ ಅಪ್ ಆಗಿರೋರನ್ನ ಅಲ್ಲಿ ನಾವು ವರ್ಗಾವಣೆ ಮಾಡಿದ್ದೀವಿ. ತುಂಬ ಜನ ರೀಸೆಂಟಾಗೂ ಸಹ ಟ್ರಾನ್ಸ್ಫರ್ ಆಗಿದೆ. ದ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ ಲೈಕ್ ಪೃಥ್ವಿರಾಜ್, ಸುದತ್ತ ರಾವ್, ಪವನ್ ಸೀನಿಯರ್, ಸೊ ಇವರೆಲ್ಲರೂ ಸೀನಿಯರ್ಸ್ ಎಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಇದರಿಂದ ಸೊ JP ನಗರ ಬ್ರಾಂಚಿಗೆ ಒಂದು ಹೊಸ ಹುಮ್ಮಸ್ಸು ಬಂದಿದೆ ಆ್ಯಂಡ್ ಒಳ್ಳೆ ಜೋಶ್ ಎಲ್ಲ ಇದೆ ಅಂತ ಬ್ರಾಂಚ್ ಅಂತ ಹೇಳ್ಬೋದು. ರಾಜಾಜಿನಗರ ಎಷ್ಟು ಒಂದು ಕ್ವಾಲಿಟಿ ಇದೆಯೋ ಅಷ್ಟೇ ಕ್ವಾಲಿಟಿ 100% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ JP ನಗರ ಬ್ರಾಂಚಲ್ಲಿ ತುಂಬ ಜನ ಸಕ್ಸಸ್ಫುಲ್ ಸ್ಟೋರೀಸ್ ನಾನು ನೋಡಿದ್ದೀನಿ. ನನ್ನದೇ ಆದ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗಳಿದ್ದಾರೆ ಸರ್. ಸೊ ಎಸ್ಪೆಷಲಿ ರಾಮನಗರಿಂದ ಬಂದವರು ಕೃಷ್ಣ ಅಂತ ಅವರು. ಸೊ ಅವರು ಬರಬೇಕಾದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು 3 lakh ಮಾತ್ರ ಕ್ಯಾಪಿಟಲ್ನ ತೊಗೊಂಬಂದಿದ್ರು. ಸೊ ಅವರು ಒಂದು ದಿವಸ ಏನು ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ ಆಪ್ಷನ್ ಬೈಯಿಂಗ್ ಮಾಡಿ ಒಂದೇ ದಿವಸ 1 lakh ಏನೋ ಕಳ್ಕೊಂಡ್ರು ಸರ್. ಅದಾದ್ಮೇಲೆ ಬಂದ್ಬಿಟ್ಟು ಇಲ್ಲಿ ಮೆಂಟರ್ಶಿಪ್ ತೊಗೊಂಡ್ರು, ಅಂದರೆ ನನ್ನ ಅಂಡರಲ್ಲೇ ಮೆಂಟರ್ಶಿಪ್ ತೊಗೊಂಡ್ರು. ಸೊ ಅವ್ರು ಬಂದ್ಬಿಟ್ಟು ಅದು ಹೇಳಿದ್ನಲ್ಲ ಸರ್, 3 lakh ಇದನ್ನ ಕ್ಯಾಪಿಟಲ್ ತೊಗೊಂಬಂದರು. ಆಮೇಲೆ ಅವರು ಬರೀ ಕಂಟಿನ್ಯೂಸ್ ಆಗಿ ಈಕ್ವಿಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈಕ್ವಿಟಿ ಮಾಡೋದ್ರಲ್ಲಿ ಸ್ವಲ್ಪ ಪ್ರಾಫಿಟ್ಸ್ನ ನೋಡಾದ್ಮೇಲೆ ಅವ್ರೇನು ಮಾಡಿದ್ರು, ಅದೇ ಕಾನ್ಫಿಡೆನ್ಸಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ ಬಂದು ಪ್ಲೆಡ್ಜ್ ಮಾಡಿ ಅಮೌಂಟ್ನ ತೊಗೊಂಡು ಸೊ ಅವರು ನೆಕ್ಸ್ಟು ಅಂದರೆ ಮೆಂಟರ್ಶಿಪ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 3 to 4 monthsಲ್ಲಿ ಸೊ ಆಲ್ಮೋಸ್ಟ್ 8 lakhs ಪ್ರಾಫಿಟ್ನ ಮಾಡಿಕೊಂಡು ತುಂಬ ಚೆನ್ನಾಗಿ ಈಗಲೂ ಕೂಡ ಟ್ರೇಡ್ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಮ ಬ್ರಾಂಚಿಗೆ ಬಂದರೆ ಸಿಗ್ಬೋದು ಅವರು? ಖಂಡಿತವಾಗ್ಲೂ ಸರ್, ನಾನು ಬೇಕಾದ್ರೆ ಅವ್ರನ್ನ ಕರೆಸಿ ನಿಮಗೆ. ಸೊ ಯಾರ್ಯಾರು JP ನಗರ ಬ್ರಾಂಚ್ ಹೋಗ್ಬೇಕು ಅಂತಿದ್ರೆ ಇದೊಂದು ಬಿಗ್ ರೀಸನ್ ಇರ್ಬೋದು. ಸೊ ಯಾಕಂದ್ರೆ ಸಾಧಕರು ಅಲ್ಲಿದ್ದಾರೆ. ಇದೇ ಥರ ತುಂಬ ಸಾಧಕರು JP ನಗರ್ ಬ್ರಾಂಚಲ್ಲಿ ತುಂಬ ಜನ ಇದ್ದಾರೆ. ಸೊ ಇನ್ನೊಂದೇನು ಅಂತಂದರೆ ತುಂಬ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ತಿರ್ತಾರೆ, ಅಂದರೆ ವಿತೌಟ್ ನಾಲೆಡ್ಜ್ ಇಲ್ಲದೆ ಟ್ರೇಡ್ ಮಾಡ್ತಿರ್ತಾರೆ. ಕೆಲವೊಂದು
ಅಡ್ವಾನ್ಸ್ ಲೆವೆಲ್ ಅನಾಲಿಸಿಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಕಂಟಿನ್ಯೂಸ್ ಆಗಿ ನೀವು ಈ ಟ್ರೇಡಿಂಗ್ ಜರ್ನಿಲಿ ಇರಬೇಕು ಅಂತಂದರೆ ಕೆಲವೊಂದು ಅನಾಲಿಸಿಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ವೇವ್ ಅನಾಲಿಸಿಸ್ ಅಂತ. ಸೊ ವೇವ್ ಅನಾಲಿಸಿಸ್ ಕಾನ್ಸೆಪ್ಟ್ನ ಎಸ್ಪೆಷಲಿ ನಾನು ಹ್ಯಾಂಡ್ಲ್ ಮಾಡ್ತೀನಿ. ಸೊ ಅದರಿಂದ ಅದೊಂಥರ ನಿಮಗೆ ಟ್ರೇಡಿಂಗ್ ಜರ್ನಿಲಿ ಅದೊಂಥರ ಬೂಸ್ಟ್ ಇದ್ದಂಗೆ. ಆ ಅನಾಲಿಸಿಸ್ನ ನೀವು ಕಲ್ತ್ಕೊಂತು ಅಂತಂದರೆ ಅದರಲ್ಲಿ ಒಳ್ಳೆ ತುಂಬ ಪ್ರಾಫಿಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಡೆಫಿನೆಟ್ಲಿ ವೀಕ್ಷಕರೇ, ಸೊ JP ನಗರ ಬ್ರಾಂಚ್ ಯಾರ್ಯಾರು ಇನ್ನೂ ವಿಸಿಟ್ ಮಾಡಿಲ್ಲೋ ಮಾಡಿ, ಅಲ್ಲೂ ತುಂಬ ಜನ ಸಾಧಕರಿದ್ದಾರೆ. ಸೊ ರಾಜಾಜಿನಗರಲ್ಲಿ ಯಾವ ಥರ ಹೌಸ್ಫುಲ್ ಇದೆಯೋ, ಸೊ ಇಲ್ಲಂತೂ ಸೀಟ್ ಸಿಗಲ್ಲ, ತುಂಬ ಜನ ಸೀಟ್ ಸಿಗಲ್ಲ ಅಂತಲೇ JP ನಗರಕ್ಕೆ ಹೋಗಿದ್ದಾರೆ. ಬಟ್ ಅಲ್ಲೂ ಸಹ ತುಂಬ ಖುಷಿ ಆಗ್ತಾಯಿದೆ. ಅಲ್ಲಿ ಹೋಗಿರೋರು ಇಲ್ಲಿ ಯಾರು ಸೀಟ್ ಸಿಗ್ಲಿಲ್ಲ ಅಂತ ಅಲ್ಲಿ ಹೋಗಿದಾರಲ್ಲ, ಅಲ್ಲೂ ಸಹ ಸ್ಯಾಟಿಸ್ಫೈಡ್ ಆಗಿ ಬಂದು ಹೇಳಿದ್ದಾರೆ. ಸರ್ ಅಲ್ಲೂ ಒಳ್ಳೆ ಟ್ರೈನರ್ಸ್ ಇದ್ದಾರೆ, ಒಳ್ಳೆ ಕ್ವಾಲಿಟಿ ಇದೆ. ಸೊ ವಿ ಹ್ಯಾವ್ ಟು ಅಕ್ನಾಲೇಜ್ ಇಟ್ಸ್ ಅ ವೆರಿ ಬಿಗ್ ಬ್ರಾಂಚ್. ರಾಜಾಜಿನಗರ ಬ್ರಾಂಚ್ ಅಷ್ಟೇ ದೊಡ್ಡ ಬ್ರಾಂಚ್ ಇದು. ಸೊ JP ನಗರ ಬ್ರಾಂಚಲ್ಲಿ ಇವಾಗ ರಾಜಾಜಿನಗರಲ್ಲಿ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಸೊ ನೀವು ಇನ್ನೂ ಒಂದು ಮ್ಯಾಜಿಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ರಾಜಾಜಿನಗರ ಬ್ರಾಂಚ್ ಎಷ್ಟು ಒಂದು ಕಳಕಳೆಯಿಂದ ಒಂದು ಜೋಶಲ್ಲಿದೆಯೋ ಅಷ್ಟೇ ಜೋಶನ್ನು ನೀವು JP ನಗರಲ್ಲಿ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಮಾರ್ಪಾಡುಗಳನ್ನು ಮಾಡಿದ್ದೀವಿ JP ನಗರ ಬ್ರಾಂಚನ್ನು ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಂತ. ಸೊ ಆಲ್ರೆಡಿ ಇವಾಗ ಒಂದು ಒಳ್ಳೆ ಕ್ವಾಲಿಟಿ ಇದೆ, ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ವಿಸಿಟ್ ಮಾಡಿ JP ನಗರ ಬ್ರಾಂಚ್, ಪಿಲ್ಲರ್ ನಂಬರ್ 94 ಎಲ್ಚನಹಳ್ಳಿ ಮೆಟ್ರೋ ಹತ್ರ. ಸೊ ಇಟ್ಸ್ ವೆರಿ ವಾಕೇಬಲ್ ಡಿಸ್ಟೆನ್ಸ್ ಫ್ರಮ್ ಎಲ್ಚನಹಳ್ಳಿ ಮೆಟ್ರೋ. ಸೊ ಸಿಗೋಣ JP ನಗರ ಬ್ರಾಂಚಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ, ನನ್ನ ಹೆಸರು ವಿನೋದ್ ಅಂತ. ನಾನು TD ಅಕಾಡೆಮಿ JP ನಗರ್ ಬ್ರಾಂಚಲ್ಲಿ ಬ್ರಾಂಚ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಡ್ರೆಸ್ ಬಂದು ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್, ಪಿಲ್ಲರ್ ನಂಬರ್ 94, ಆಪೋಸಿಟ್ ಟು ಲೆನ್ಸ್ಕಾರ್ಟ್ ಶೋರೂಮ್. ಸೊ ನನ್ನ ಜೊತೆ ವರ್ಕ್ ಮಾಡ್ತಿರೋಂಥ ಸ್ಟಾಫ್ ಬಂದು ಪೃಥ್ವಿರಾಜ್, ಸುಧಾತಾ ರಾವ್, ಪವನ್ ಹಾಗೂ ಶರತ್. ನಿಮ್ದು ಏನೇ ಕ್ವೆರೀಸ್ ಇತ್ತು ಅಂತಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೈಸೂರು ಬ್ರಾಂಚ್ ಹೆಡ್ ಇದ್ದಾರೆ ಆದರ್ಶ್ ಅವರು, ಸೀನಿಯರ್ ಫ್ಯಾಕಲ್ಟಿ ಇನ್ ಮೈಸೂರು. ಸೊ ಮಾರ್ಕೆಟಲ್ಲಿ ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಸೊ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಹೇಗೆ ಅನಿಸ್ತಾ ಇದೆ ಮೈಸೂರು ಶಾಖೆನ ನೀವು ಅದನ್ನು ಒಂದು ಇನ್ಚಾರ್ಜ್ ತೊಗೊಂಡು ನಡೆಸ್ತಾ ಇದ್ದೀರಾ? ಹೇಗೆ ನಿಮ್ಮ ಫೀಲಿಂಗ್ ಹೆಂಗಿದೆ? ಮೈಸೂರು ಜನತೆ ಹೇಗಿದ್ದಾರೆ? ಮೈಸೂರಲ್ಲಿ ಏನಾದ್ರು ಒಂದು ಪಾಸಿಟಿವ್ ಹವಾ ಸೃಷ್ಟಿ ಆಯ್ತಾ? ಸರ್ ತುಂಬ ಖುಷಿ ಆಗ್ತಾ ಇದೆ. ಪ್ರತಿ ವೀಕೆಂಡ್ ಆದ ತಕ್ಷಣ ಜನಗಳು ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಇದುವರೆಗೂ ಒಂದು 600 ಜನ ಬಂದಿದ್ದಾರೆ. ಅಂದರೆ 600 ಜನ ಮೈಸೂರಲ್ಲಿ ಬಂದು ಕಲ್ತಿದ್ದಾರೆ. ಅಂದರೆ ಗೋಲ್ಡ್ ಕೋರ್ಸ್, ಬೇಸಿಕ್ ಕೋರ್ಸ್ ಏನಿದೆ 600 ಪೀಪಲ್ ಬಂದಿದ್ದಾರೆ. ಅಂದರೆ ಮೈಸೂರಲ್ಲಿ ಆ ಒಂದು ಚಿಕ್ಕ ಸಿಟಿ ಆದ್ರೂ ಇಷ್ಟು ಜನ ಬಂದು ಕಲಿತಾ ಇದ್ದಾರೆ. ಅದು ಅಲ್ಲದೆ ಮೆಂಟರ್ಶಿಪ್ ಅನ್ನೋ ಕೋರ್ಸ್ಗೆ ಆ 600 ಜನದಲ್ಲಿ ಇನ್ನು ನಾನು ಫುಲ್ ಟೈಮ್ ಟ್ರೇಡರ್ ಆಗ್ತೀನಿ ಅಂತ ಹೇಳಿ ಒಂದು ಆಲ್ಮೋಸ್ಟ್ 100 ಜನ ಮೆಂಟರ್ಶಿಪ್ ಕೋರ್ಸ್ ತಗೊಂಡಿದ್ದಾರೆ. ಸೊ ಅಂದ್ರೆ ಜನಗಳೇ ಜೋಶ್ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ನಮಗೂ ಅದು ತುಂಬಾ ಖುಷಿ ಆಗುತ್ತೆ. ಸೊ ಫುಲ್ ಟೈಮ್ ಟ್ರೇಡರ್ಸ್ ಆಗ್ಬೇಕು ಅಂತ ಸ್ವಲ್ಪ ಜನ ಬರ್ತಾರೆ. ಸೊ ಸ್ವಲ್ಪ ಜನ ಮೆಂಟರ್ಶಿಪ್ ಕೋರ್ಸ್ ಇಮಿಡಿಯೇಟ್ ಆಗಿ ಅಲ್ಲೇ ಜಾಯ್ನ್ ಆಗ್ಬಿಟ್ಟು ನಾನು ಇನ್ನೂ ಜಾಸ್ತಿ ಕಲಿಬೇಕು ಅಂತ ಅವರೇ ಜೋಶಲ್ಲಿ ಇರ್ಬೇಕಾದ್ರೆ ನಾವು ಇನ್ನೂ ಜೋಶಲ್ಲಿ ಇದೀವಿ ಸರ್. ಸರ್ ನಮ್ಮ ಬ್ರಾಂಚ್ ಅಲ್ಲಿ ಬಂದು ನಾವು 5 ಜನ ಇದೀವಿ. ಸೊ ನಾನು ಆದರ್ಶ್, ಸೊ ಟ್ರೇಡರ್ ಅಂಡ್ ಮೆಂಟರು, ಮತ್ತು ಹಾಗೆ ಇದೇ ಥರ ಇನ್ನೂ 4 ಜನ ನಿಮಗೆ ಜೂನಿಯರ್ ಸ್ಟಾಫ್ ಇದ್ದಾರೆ ಅಂತಾರೆ. ಅವರೆಲ್ಲ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್, ಎಲ್ಲರೂ ಒಂದೊಂದು ವಿಚಾರದಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸೊ ಎಲ್ಲರ ಹತ್ರ ನೀವು ಬೇರೆ ಬೇರೆ ಆದ ವಿಷಯಗಳನ್ನು ಕಲಿತಾ ಇರ್ಬೋದು. ಸೊ ಯಾವಾಗಲೂ ಎಲ್ಲರೂ ನಿಮಗೆ ಒಂದು ಒಳ್ಳೆ ಹೇಳ್ಕೊಡೋದ್ರಲ್ಲಿ ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಅಂಥವ್ರು ಇರೋ ಅಂಥದ್ದು. ಯಾಕೆಂದರೆ ಎಲ್ಲರೂ ರಾಜಾಜಿನಗರದಿಂದ ಕಲಿತ್ಬಿಟ್ಟು ಬಂದಿರೋ ಅಂಥವ್ರೇ. ಸೊ ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ, ಏನೂ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಎಲ್ಲರೂ ಇಲ್ಲಿ ಟ್ರೈನಿಂಗ್ ಆಗಿ ಬಂದಿರೋ ಅಂಥ ಸ್ಟಾಫ್ಗಳೇ ಇರೋ ಅಂಥವ್ರು. ಸೊ ಅದರಲ್ಲಿ ವಿಜಯ್ ಅಂತ ಇದ್ದಾರೆ, ವಿಜಯ್ ಕುಮಾರ್, ಮತ್ತು ನವೀನ್ KR ಅಂತ ಇದ್ದಾರೆ, ಅವ್ರಿಗೂ ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಸಚಿನ್ ಅಂತ ಇದ್ದಾರೆ, ಮತ್ತು ನವೀನ್ ಕೊಡಗು ಅಂತ ಇದ್ದಾರೆ. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲರೂ ಟ್ರೇಡಿಂಗ್ ಅಂತಾರೆ ಲಾಂಗ್ ಟರ್ಮ್. ಅವರು ಕೂಡ ಟ್ರೇಡರ್ಗಳೇ, ಯಾರು ಸುಮ್ಮನೆ ಬರೀ ಅಂದರೆ ಟ್ರೇಡರ್ಗಳಂತಾರೆ ಅವ್ರು ಯಾರು ಇಂಟ್ರಾಡೇ ಮಾಡ್ಕೊಂಡು ಕೂರ ಅಂತವ್ರಲ್ಲ, ಎಲ್ಲ ಪೊಸಿಷನಲ್ ಟ್ರೇಡರ್ಸ್ಗಳು. ಸೊ ಟ್ರೇಡರ್ ಕಮ್ ಟ್ರೈನರ್ ಅಂತ ಅದೇ ರೀಸನ್ಗೋಸ್ಕರ ಹೇಳೋದು ಸರ್. ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ಮೈಸೂರು ಬ್ರಾಂಚಿಗೆ ನಾನು ರೀಸೆಂಟ್ಲಿ ವಿಸಿಟ್ ಮಾಡಿದ್ದೆ, ಅಲ್ಲಿ ಸಹ ಹೋಗಿ ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ಮಾತಾಡ್ಸಿದ್ದೀನಿ ಜನಗಳನ್ನ. ಬೇಸಿಕಲಿ ಒಂದು ಬ್ರಾಂಚ್ ಮಾಡೋ ಉದ್ದೇಶ ತುಂಬ ಜನಕ್ಕೆ ಏನೇನೋ ಅನ್ಬೋದು. ಇಷ್ಟೊಂದು ಜನ ಬ್ರಾಂಚ್ ಹೆಡ್ಸು, ಇಷ್ಟೊಂದು ಜನ ಬ್ರಾಂಚಸ್ಸು, ಇಷ್ಟೊಂದೆಲ್ಲ ಒಂದು ಇನ್ವೆಸ್ಟ್ಮೆಂಟು, ಇಷ್ಟೊಂದೆಲ್ಲ ಒಂದು ರಿಸ್ಕ್ನ ಏನಕ್ಕೆ ತಗೊಳ್ತಾ ಇದೆ TD ಅಕಾಡೆಮಿ ಅಂದರೆ, ಸೊ ಇವತ್ತು ಮೈಸೂರಲ್ಲಿ ಬ್ರಾಂಚ್ ಮಾಡಿರೋದ್ರಿಂದ ಮೈಸೂರಲ್ಲಿರೋ ಹೆಣ್ಮಕ್ಳು, ಅಲ್ಲಿರೋ ಏಜ್ ಆಗಿರೋರು, ಸೊ ಇಲ್ಲಿ ಬೆಂಗಳೂರಿಗೆ ಬಂದು ಟ್ರಾವೆಲ್ ಮಾಡಿಕೊಂಡು, ಸೊ ಎಷ್ಟೋ ಜನ ಪೇಷಂಟ್ಗಳು ಪಾಪ ನಡೆಯೋಕ್ಕೆ ಆಗಲ್ಲ. ಸೊ ಸುಮ್ಮನೆ ಸುಮಾರಾಗಿ ನಡ್ಕೊಂಡು ಹೆಂಗೋ ಕಷ್ಟ ಬಿದ್ದು ಬರೋರು ಇರ್ತಾರೆ, ದೈಹಿಕವಾಗಿ ಟ್ರಾವೆಲ್ ಮಾಡೋಕ್ಕೆ ಆಗದಿರೋರು. ಸೊ ಆ ಥರ ಒಂದು ಪರಿಸ್ಥಿತಿಗಳಲ್ಲಿ ಆನ್ಲೈನ್ ಕ್ಲಾಸ್ಗಳು ಅರ್ಥ ಆಗದಿರ ಅರ್ಧಂಬರ್ಧ ತಿಳ್ಕೊಂಡು ಲಾಸ್ ಮಾಡ್ಕೊಳ್ಳೋ ಬದಲು ಸೊ ನಮ್ಮ ಒಂದು ಆಫ್ಲೈನ್ ಕ್ಲಾಸ್ಗಳನ್ನು ಬಂದು ಅಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಲೈಫ್ ಬಗ್ಗೆನೂ ಕ್ಲಾರಿಟಿ ಸಿಗುತ್ತೆ, ಶೇರ್ ಮಾರ್ಕೆಟ್ ಬಗ್ಗೆನೂ ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ಶೇರ್ ಮಾರ್ಕೆಟ್ ಅಂದ್ರೇ ವೆರಿ ಸಿಂಪಲ್.
ಮುಂದಿನ ಫ್ಯೂಚರ್ನ ನಾವು ರೂಪಿಸ್ಕೊಳ್ಳೋದು. ಸೊ ಇವತ್ತು ನಾವು ಎಲ್ಲರೂ ಉಸಿರಾಡ್ತಾ ಇದೀವಿ ಅಂದರೆ ನಾಳೆ ಚೆನ್ನಾಗಿರುತ್ತೆ ಅಂತಲೇ ಉಸಿರಾಡ್ತಾ ಇದ್ದೀವಿ, ನಾಳೆ ಹಾಳಾಗೋಗುತ್ತೆ ಅಂತ ಯಾರೂ ಇಲ್ಲ. ಸೊ ಅದರಿಂದ ಶೇರ್ ಮಾರ್ಕೆಟ್ ಅಂದ್ರೇ ನಮ್ಮ ಫ್ಯೂಚರ್ಸ್ನ ರೂಪಿಸ್ಕೊಳ್ಳೋದು. ಸೊ ಡೆಫಿನೆಟ್ಲಿ ಮೈಸೂರು ಬ್ರಾಂಚಲ್ಲಿ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಸ್ಗಳೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಈವನ್ ಕ್ವಾಲಿಟಿ ಟ್ರೈನರ್ಸ್ ಇದ್ದಾರೆ. ಸೊ ಕ್ವಾಲಿಟಿ ಟ್ರೈನರ್ಸ್ ನಮ್ಮ ರಾಜಾಜಿನಗರ ಬ್ರಾಂಚಲ್ಲಿ ಯಾರು ಇಲ್ಲಿ 1 ವರ್ಷ ಟ್ರೈನ್ ಅಪ್ ಮಾಡಿದೀವೋ ಅವ್ರನ್ನೇ ಅಲ್ಲೂ ಸಹ ಕಳಿಸಿದೀವಿ. ಅಂಡ್ ಅದ್ರ ಜೊತೆಗೆ ಆದರ್ಶ್ ಅವರ ಒಂದು 15 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸೊ ದಟ್ ಸ್ಪೀಕ್ಸ್ ಎವ್ರಿಥಿಂಗ್. ಸೊ ಮೈಸೂರು ಜನತೆಗೆ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನ ನಿಮ್ಮ ಮೈಸೂರು ಸುತ್ತಮುತ್ತ ಯಾರ್ಯಾರು ಇದ್ದೀರೋ ಮಾರ್ಕೆಟ್ನ ಕಲಿಬೇಕು, ಅದು ಆಫ್ಲೈನ್ ಅಲ್ಲಿ ಕಲಿಬೇಕು. ಸೊ ನೀವು ಎಷ್ಟೇ ಆನ್ಲೈನ್ ಕೋರ್ಸ್ಗಳನ್ನ ತಗೊಂಡ್ರು ಸಹ, ಎಲ್ಲೆಲ್ಲೇ ಹೋಗಿ ಕಲ್ತ್ರು ಸಹ ಡೆಫಿನೆಟ್ಲಿ ನಿಮ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಮೈಸೂರಲ್ಲೇ ನಮ್ಮ TD ಅಕಾಡೆಮಿ ಶಾಖೆ ಇದೆ, ವಿಸಿಟ್ ಮಾಡಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ, ಅಟೆಂಡ್ ಮಾಡಿ. ಸೊ ನೆಕ್ಸ್ಟ್ ಮೈಸೂರು ಜನತೆಗೆ ನೀವೇನು ರಿಕ್ವೆಸ್ಟ್ ಮಾಡ್ತೀರಾ ಆದರ್ಶ್? ಸರ್, ಮೈಸೂರು ಜನತೆ ಏನಪ್ಪಾ ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಮಹಾರಾಜರ ತರ ಆರಾಮಾಗಿ ನೀಟಾಗಿ ಕಲ್ತಾರೆ. ಸೊ ಅವರು ನೀಟಾಗಿ ಕಲ್ತ್ಬಿಟ್ಟು ಮೈಸೂರಲ್ಲಿ ಈ ಒಂದು ಪೆನ್ಷನರ್, ಮೈಸೂರು ಇಸ್ ಅ ಪೆನ್ಷನರ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೈಸೂರಲ್ಲಿ ಇರೋರೆಲ್ಲ ಮಹಾರಾಜರ ತರ ಆರಾಮಾಗಿ ಮನೆಯಲ್ಲೇ ಇದ್ಕೊಂಡು, ಈಚೆ ಬಿಸ್ತಲ್ಲಿ ಓಡಾಡಂಗಿಲ್ಲ, ಏನು ಮಾಡಂಗಿಲ್ಲ, ಆರಾಮಾಗಿ ಮನೇಲೆ ಇದ್ಕೊಂಡು, ಒಳ್ಳೆ ವೆದರ್ ಕೂಡ ಇದೆ. ಮೈಸೂರು ಅಂತ ಸಿಟಿಲಿ ಇರೋದು ಪುಣ್ಯ. ಅದು ಒಂಥರ ಮನೆಯಲ್ಲೇ ಇದ್ದು ದುಡ್ಡು ಮಾಡ್ಬೋದು ಅಂತಂದ್ರೆ ಇನ್ನೇನು ಸ್ವರ್ಗ ಇನ್ನೇನು 3 ಇಂಚು ಅನ್ನೋ ತರ ಇರ್ಬೋದಲ್ಲ ಸರ್. ಸೊ ಅದು ಅಲ್ಲದೆ ನೀವು ಹೆಣ್ಮಕ್ಳ ಬಗ್ಗೆ ಅಂತ ಹೇಳಿದ್ರಿ, ವುಮೆನ್ ಎಂಪವರ್ಮೆಂಟ್ ಅಂತಾನೆ ಒಂದು ಬ್ಯಾಚ್ ಮಾಡಿದ್ವಿ ನಾವು ಮೈಸೂರಲ್ಲಿ. ಆಲ್ಮೋಸ್ಟ್ 10 ಸ್ಟೂಡೆಂಟ್ಸ್ ಅವ್ರ ಕಂಪ್ಲೀಟ್ ಮೆಂಟರ್ಶಿಪ್ ತಗೊಂಡ್ರು. ಅದರಲ್ಲಿ ಎಲ್ಲರೂ ಈಗ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದೆಮ್ ಫುಲ್ ಟೈಮ್ ಟ್ರೇಡರ್ಸ್ ಆಗೋ ಒಂದು ಜರ್ನಿಲಿದ್ದಾರೆ. ಸೊ ಆಲ್ಮೋಸ್ಟ್ ಅವರೆಲ್ಲ 10-15% ಎಲ್ಲ ಅರ್ನ್ ಮಾಡಿದ್ದಾರೆ. ಸೊ ಹೆಣ್ಮಕ್ಳು ಅವರು ಅಂತಂದ್ರೆ ಮನೇಲಿ ಹೌಸ್ ವೈಫ್ ಆಗಿದ್ದವ್ರು ಇದ್ದಾರೆ, ಅದರಲ್ಲಿ ಸ್ವಲ್ಪ ಜನ ಜಾಬಲ್ಲಿ ತುಂಬ ಸ್ಟ್ರೆಸ್ ಇದೆ ಅಂತೇಳಿ ಅವರು ಬಿಟ್ಬಿಟ್ಟು ಇಲ್ಲೂ ಬಂದಿದ್ರು. ಆ ಥರದವರೆಲ್ಲ ಅರ್ನ್ ಮಾಡ್ತಾ ಇದ್ದಾರೆ ಸರ್. ಈಗ ಅವ್ರಿಗೆ ತುಂಬ ಖುಷಿ ಇದೆ. ಅವರು ಬೆಳಗ್ಗೆ ಬರ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇದ್ದು ಕಲಿತಾನೆ ಇರ್ತಾರೆ. ಸೊ ಮೆಂಟರ್ಶಿಪ್ ತೊಗೊಂಡಿದ್ದಾರೆ, ಬೆಳಗ್ಗೆ ಬಂದು ಸಂಜೆ ತನಕ ಅಲ್ಲೇ ಇದ್ದು ಕಲ್ತ್ಬಿಟ್ಟು ಹೋಗ್ತಾರೆ ಸರ್. ಇದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಸೊ ಡೆಫಿನೆಟ್ಲಿ ಮೈಸೂರು ಜನತೆ ಇದನ್ನ ಸದುಪಯೋಗ ಪಡ್ಕೊಳ್ಳಿ. ಸೊ ನಿಮ್ಮ ಬ್ರ್ಯಾಂಚ್ ನಿಮ್ಮ ಊರಲ್ಲೇ ಬಂದಿದೆ TD ಅಕಾಡೆಮಿ. ಸೊ TD ಅಕಾಡೆಮಿ ಮೈಸೂರಿಗೆ ಬರಲಿ ಅಂತ ಎಷ್ಟು ಸಾವಿರಾರು ಜನ ಕಮೆಂಟ್ಸ್ ಮಾಡಿದರೆ. ಸೊ ಡೆಫಿನೆಟ್ಲಿ ನಿಮಗೋಸ್ಕರ ಇವತ್ತು ಬ್ರಾಂಚ್ ಓಪನ್ ಆಗಿ ಆಲ್ಮೋಸ್ಟ್ ಒಂದು 6 ತಿಂಗಳಾಗ್ತಾ ಇದೆ. ಸೊ ಡೆಫಿನೆಟ್ಲಿ ಒಳ್ಳೆ ರೆಸ್ಪಾನ್ಸ್ ನೋಡಿ, 600ಕ್ಕಿಂತ ಹೆಚ್ಚಿಗೆ ಜನ ಬಂದು ನಮ್ಮ ಸೇವೆಗಳನ್ನು ಪಡ್ಕೊಂಡು ಇವತ್ತು ದುಡ್ಡು ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡಿ, ಸೊ ಸುಮ್ಮನೆ ಚರ್ಚೆ ಮಾಡಿಕೊಂಡು ಹೋಗ್ಲಾ ಬೇಡವಾ ಅನ್ನೋ ಬದಲು ಬಂದು ನಮ್ಮ ಮೈಸೂರು ಬ್ರಾಂಚಿನ ಸಕ್ಸಸ್ಸನ್ನು ನೋಡಿ, ಅಲ್ಲಿರೋ ಸ್ಟೂಡೆಂಟ್ಸ್ಗಳ ಫೀಡ್ಬ್ಯಾಕ್ ತಗೊಳ್ಳಿ, ಅಲ್ಲಿರೋ ಸ್ಟೂಡೆಂಟ್ಸ್ಗಳ ಪ್ರಾಫಿಟನ್ನು ನೋಡಿಕೊಂಡು ಜಾಯ್ನ್ ಆಗಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಮೈಸೂರಲ್ಲಿ ರಿಟೈರ್ಡ್ ಪೀಪಲ್ ಇರೋದ್ರಿಂದ ಅವ್ರಿಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ SITP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಕಮ್ ಟ್ರೇಡಿಂಗ್ ಪ್ಲಾನ್ ಮಾಡಿ ಅಂತ ಒಂದು ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದೀವಿ. ಆ ಏಜ್ ಆಗಿರೋರಿಗೆಲ್ಲ ಯಾವಾಗಲೂ ಚಾರ್ಟ್ ನೋಡಂಗಿಲ್ಲ, ಏನು ಮಾಡಂಗಿಲ್ಲ. ಸೊ ಈಸಿಯಾಗಿ ಅವರು ಸುಮ್ಮನೆ ಈ ಸ್ಟ್ರಾಟಜಿ ಹಾಕಿದ್ರೆ ತಿಂಗಳಿಗೆ ಒಂದು 3-5% ಈಸಿಯಾಗಿ ಬರ್ತಾ ಇದೆ. ಈ ಒಂದು ಲಾಭನೂ ತುಂಬಾ ಜನ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನೋಡಿ, ಇದೊಂದು ಸದುಪಯೋಗ ಪಡ್ಕೊಳ್ಳಿ. ಮೈಸೂರಲ್ಲಿ ತುಂಬಾ ಜನ ಸ್ಕ್ಯಾಮ್ಗೆ ಒಳಗಾಗ್ತಾರೆ ಅಂತಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಮೈಸೂರಲ್ಲಿ ಒಂದು ರೆಫರೆನ್ಸ್ ಸ್ಕೀಮ್ ಇದೆ. ನೀವೇನಾದ್ರು ದುಡ್ಡು ಹಾಕಿದ್ರೆ ತಿಂಗಳಿಗೆ 5%, 8%, 15% ಬಡ್ಡಿ ಕೊಡ್ತಾರಂತೆ. ತಿಂಗಳಿಗೆ 15% ಬಡ್ಡಿ ಕೊಡ್ತಾರಂತೆ ಅನ್ನೋದೇ ಒಂದು ದೊಡ್ಡ ಸ್ಕ್ಯಾಮು. ಸೊ ತಿಂಗಳಿಗೆ 15% ಮಾಡೋಕ್ಕಾಗಲ್ಲ. ಸೊ ಅದರಿಂದ ಮೈಸೂರು ಜನತೆ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ದುಡ್ಡನ್ನು ದಯಮಾಡಿ ಯಾರಿಗೂ ಕೊಡಬೇಡಿ. ವಿದ್ಯೆ ಕಲ್ತ್ಕೊಳ್ಳಿ, ವಿದ್ಯೆ ಕಲಿಸೋದಕ್ಕೆ ನಾವಿದ್ದೀವಿ. ಸೊ ಒಂದು ಕಾಲದಲ್ಲಿ ಯಾರು ನಮ್ಮ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋರೇ ಇರಲಿಲ್ಲ. ಸೊ ಇವತ್ತು ನಮ್ಮ TD ಸಂಸ್ಥೆ ಇವತ್ತು 10 ಬ್ರಾಂಚ್ಗಳನ್ನು ಮಾಡಿಕೊಂಡು ಹೇಳ್ಕೊಡ್ಬೇಕಂತ ಡೇ ಆ್ಯಂಡ್ ನೈಟ್ ಕಷ್ಟಪಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಇದನ್ನು ಗೌರವಿಸಿ. ಸೊ ಒಬ್ಬರು ಏನೋ ಒಂದು ಉನ್ನತ ಮಟ್ಟಕ್ಕೆ ನಮ್ಮನ್ನು ಆರ್ಥಿಕವಾಗಿ, ಒಬ್ಬ ಕಡು ಬಡವರಿಗೆ, ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಯಾರಿಗೆ ಬೇಕು ಅಂದರೆ ಕಡು ಬಡವ್ರಿಗೆ ಬೇಕು, ಮಿಡಲ್ ಕ್ಲಾಸ್ ಅವ್ರಿಗೆ ಬೇಕು, ಶ್ರೀಮಂತರಿಗೆ ಬೇಕಾಗಿಲ್ಲ ಸ್ಟಾಕ್ ಮಾರ್ಕೆಟ್. ಯಾಕಂದರೆ ಶ್ರೀಮಂತರಿಗೆ ಆಲ್ರೆಡಿ ಕೋಟಿ ಇದೆ. ಸ್ಟಾಕ್ ಮಾರ್ಕೆಟ್ ಬೇಕಾಗಿರೋದು ಬಡವ್ರಿಗೆ. ಯಾಕಂದರೆ ಬಟ್ 50 ರೂಪಾಯಲ್ಲಿ ಒಂದು ಸೈಟ್ ತೊಗೊಳಕ್ಕಾಗಲ್ಲ, 50 ರೂಪಾಯಿಗೆ ಒಂದು ಚಿನ್ನ ತೊಗೊಳಕ್ಕಾಗಲ್ಲ. ಸೊ ಎಲ್ಲರೂ ಚಿನ್ನ ಸೈಟ್ ತೊಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ಶೇರ್ಸಲ್ಲಿ 23 ರೂಪಾಯಿಗೆ ಒಂದು ಫಾರ್ಮಾ ಬೀಸ್ ತೊಗೋಬೋದು. ಇದರಿಂದ ನೀವು ಶ್ರೀಮಂತರಾಗ್ಬೋದು. ಸೊ ಯೋಚನೆ ಮಾಡಿ ಸ್ಟಾಕ್ ಮಾರ್ಕೆಟ್ ಬನ್ನಿ. ಸೊ ಎಕ್ಸ್ಪೆಷಲಿ ಮೈಸೂರು ಅಂದ್ರೇ ಮಹಾರಾಜರ ಒಂದು ಆಸ್ಥಾನ. ಮೈಸೂರು ಅಂದರೆ ರಾಜರ ಥರನೇ ಜೀವನ ಮಾಡ್ಬೇಕು, ನೀವು ರಾಜರ ಥರನೇ ದುಡ್ಡು ಮಾಡಬೇಕು. ನಮಸ್ತೆ ಕರ್ನಾಟಕ, ನಾನು ಆದರ್ಶ್ SN. ಸೊ ಮೈಸೂರು TD ಅಕಾಡೆಮಿ ಬ್ರಾಂಚ್ ಹೆಡ್. ಸೊ ನಮ್ಮ ಬ್ರಾಂಚ್ ಬಂದು KE09 RTO ಇಂದ ಕೋರ್ಟ್ಗೆ ಹೋಗೋ ರೋಡಲ್ಲಿ, MG ರೋಡಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಜೋಕಾ ಕೆಫೆ ಮೇಲ್ಗಡೆ ಇದೆ. ಸೊ ನಮ್ಮ ಬ್ರಾಂಚ್ ಅಲ್ಲಿ 5 ಜನ ಇದೀವಿ, ಟ್ರೈನರ್ಸ್ ಅಂಡ್ ಮೆಂಟರ್ಸ್ 5 ಜನ ಇದೀವಿ. ಆದರ್ಶ್, ನಾನು ಸೇರಿಸಿ ವಿಜಯ್ ಕುಮಾರ್, ನವೀನ್ ಕೊಡಗು, ನವೀನ್ KR ಮತ್ತೆ ಸಚಿನ್. ಸೊ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಈ ಒಂದು ಕೆಳಕಂಡ ನಂಬರ್ಗಳಿಗೆ ಕಾಲ್ ಮಾಡಿ
ನೀವು ಯಾವಾಗ ಬೇಕಾದ್ರೂ ಎನ್ಕ್ವೈರಿ ಮಾಡ್ಬೋದು. ಥ್ಯಾಂಕ್ ಯು. ಸೊ ಯಲಹಂಕ ಬ್ರಾಂಚ್ ಅನ್ನ ನಡೆಸ್ಕೊಡ್ತಾ ಇರುವಂತ ರಾಕೇಶ್ ಪೈ ಇದ್ದಾರೆ. ಸೊ ಗೋಪಿನಾಥ್ ಇಸ್ ಅ ಬ್ರಾಂಚ್ ಹೆಡ್. ಸೊ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ರಾಕೇಶ್ ಪೈ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರಾಕೇಶ್ ಪೈ. ನಮಸ್ತೆ ಸರ್. ಸೊ ಹೇಗೆ ನಡೀತಾ ಇದೆ ಯಲಹಂಕ ಬ್ರಾಂಚ್ ಎಲ್ಲ? ಚೆನ್ನಾಗಿದೆ ಸರ್. ಸೊ ಇವತ್ತು ಟಿ ಡಿ ಅಕಾಡೆಮಿ ಈ ಮಟ್ಟಕ್ಕೆ ಒಂದು ಸಾಮ್ರಾಜ್ಯ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ ಅಂದ್ರೆ ಯಲಹಂಕ. ಹೌದು ಸರ್. ಆ ಬ್ರಾಂಚ್ ನ ಚೆನ್ನಾಗಿ ನಡೆಸ್ತಾ ಇದ್ದೀರಾ? ಹೌದು ಸರ್, ಚೆನ್ನಾಗಿದೆ. ಸೊ ಹೇಗಿದೆ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ ಸರ್. ಅಂದರೆ ಆಲ್ಮೋಸ್ಟ್ ಗೋಲ್ಡ್ ಸ್ಟೂಡೆಂಟ್ಸು ರಿಪೀಟ್ ಆಗಿ ಬರ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಮೆಂಟರ್ಶಿಪ್ ಅಂದರೆ ಅಡ್ವಾನ್ಸ್ ಕೋರ್ಸಿಗೂ ತುಂಬ ಜನ ಜಾಯ್ನ್ ಆಗ್ತಾ ಇದ್ದಾರೆ. ಕ್ವಾಲಿಟಿ ಟೀಚಿಂಗ್ ಇದೆ ಮತ್ತು ಸಪೋರ್ಟ್ ಚೆನ್ನಾಗಿದೆ ಅಂತೇಳಿ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ನಾನು ಮೂಲತಃ ಯಲಹಂಕ ನಿವಾಸಿ. ಪ್ರತಿದಿನ ನಾನು ಯಲಹಂಕದಿಂದ ಇವತ್ತು ರಾಜಾಜಿನಗರ್ಗೆ ಟ್ರಾವೆಲ್ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಯಲಹಂಕ ಬ್ರಾಂಚ್ಗೆ ವಿಸಿಟ್ ಮಾಡ್ತಾನೆ ಇರ್ತೀನಿ. ಸೊ ಅಲ್ಲಿ ಸಹ ಒಳ್ಳೆ ರೆಸ್ಪಾನ್ಸ್ ಇದೆ, ಏನು ವರಿ ಪಡೋ ಅವಶ್ಯಕತೆ ಇಲ್ಲ. ಗೋಪಿನಾಥ್, ರಂಗಧಾಮ, ರಾಕೇಶ್ ಪೈ ಜೊತೆಗೆ ಸೂರಜ್ ಆ್ಯಂಡ್ ಪ್ರದೀಪ್. ಸೊ ಒಂದು ದೊಡ್ಡ ಟೀಮ್ ಇದೆ ಯಲಹಂಕದಲ್ಲಿ. ಸೊ ಇನ್ನು ಎಕ್ಸ್ಪ್ಯಾಂಡ್ ಮಾಡೋ ಪ್ಲ್ಯಾನು ಸಹ ಇದೆ ಯಲಹಂಕದಲ್ಲಿ. ಸೊ ಹಳೇ ಜಾಗ ಬಟ್ ಹೊಸ ಆಫೀಸು, ಹಳೇ ಜಾಗ ಆದರೂ ಹೊಸ ಆಫೀಸಾಗಿ ಮಾಡಿದ್ದೀವಿ. ಐಫೈ ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಂದ್ಸತಿ ಭೇಟಿ ಮಾಡಿ. ಇವತ್ತು ಟಿ ಡಿ ಅಕಾಡೆಮಿ ಇವತ್ತು ಏನು 10 ಬ್ರಾಂಚು 100 ಬ್ರಾಂಚು ಮಾಡೋದಕ್ಕೆ ಹೊರಟಿದ್ದೀವೋ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಯಲಹಂಕದಿಂದ. ಇದೊಂದು ಪುಣ್ಯ ಸ್ಥಳ ಅಂತ ಹೇಳ್ತೀನಿ, ಪುಣ್ಯ ಕ್ಷೇತ್ರ ಅಂತ ಹೇಳ್ಬೋದು. ಸ್ಟಾಕ್ ಮಾರ್ಕೆಟ್ನ ಕಾಶಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಟ್ಸ್ ಯಲಹಂಕ. ಸೊ ಯಲಹಂಕ ಅನ್ನೋದು ಸ್ಟಾಕ್ ಮಾರ್ಕೆಟ್ನ ಕಾಶಿ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಮೈಂಡ್ ಸೆಟ್ಟು. ಸೊ ಇವತ್ತು ನಾನು ಮೂಲತಃ ಯಲಹಂಕದ ಹುಡುಗನಾಗಿ ಒಂದು ಜನಗಳಿಗೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ಬೇಕಂತ ಬಂದಿದ್ದು ನನ್ನಲ್ಲಿ. ಸೊ ಇವತ್ತು ನಂತರ 100 ಜನ ನನ್ನ ಟ್ರೈನರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ. ಟಿ ಡಿ ಅಕಾಡೆಮಿಲಿ 55 ಜನ ಎಂಪ್ಲಾಯೀಸ್ ಇದ್ದಾರೆ. 5 ಬ್ರಾಂಚ್ ಇದೆ. ಗುಲ್ಬರ್ಗ ಓಪನ್ ಆಗ್ತಿದೆ, 6 ಬ್ರಾಂಚ್ ಆಯಿತು. ವೈಟ್ಫೀಲ್ಡ್ 7ನೇ ಬ್ರಾಂಚು. ಆ್ಯಂಡ್ ದಾವಣಗೆರೆ, ಮೈಸೂರು 7, 8, 9. ಅದಾದಮೇಲೆ ಎಲೆಕ್ಟ್ರಾನಿಕ್ ಸಿಟಿ 10. ಸೊ 10 ಬ್ರಾಂಚ್ಗಳನ್ನು ನಾವು ನಡೆಸೋದಕ್ಕೆ ಹೊರಡ್ತಾ ಇದ್ದೀವಿ. ಅಂದರೆ ಇದೆಲ್ಲದಕ್ಕೆ ಮೂಲ ಯಲಹಂಕ. ಸೊ ಯಲಹಂಕದಲ್ಲಿ ಅಷ್ಟೇ ಹೈ ಕ್ವಾಲಿಟಿ ನಾನು ಮೇಂಟೈನ್ ಮಾಡ್ತೀನಿ. ಯಲಹಂಕ ಬ್ರಾಂಚನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಯಲಹಂಕ ಬ್ರಾಂಚ್ ಇನ್ನೂ ಯಾರ್ಯಾರು ವಿಸಿಟ್ ಮಾಡಿಲ್ಲೋ ವಿಸಿಟ್ ಮಾಡಿ. ಇದೇ ಭಾನುವಾರ ಯಲಹಂಕ ಬ್ರಾಂಚಲ್ಲಿ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. ಅಟೆಂಡ್ ಮಾಡಿ. ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಅದೇ, ಇವಾಗ ನೀವು ರಾಜಾಜಿನಗರ ಹೋಗ್ಬೇಕು ಅನ್ಕೊಂತೀರಾ, ತುಂಬ ದೂರ ಆಗುತ್ತೆ, ಟ್ರಾವೆಲಿಂಗ್ ಎಲ್ಲ ಕಷ್ಟ ಆಗುತ್ತೆ ಅಂತೀರಾ. ನಿಮ್ಗೆ ಅಲ್ಲಿ ಏನು ಕ್ವಾಲಿಟಿ ಸಿಗ್ತದೆ, ನಾವೆಲ್ಲ ಟ್ರೈನರ್ಸ್ ಅಲ್ಲೇ ಟ್ರೈನಪ್ ಆಗಿರೋದು. ಸ್ವತಃ ಮನೋಜ್ ಸರೇ ನಮಗೆ ಟ್ರೈನಪ್ ಮಾಡಿದ್ದಾರೆ. ಆಗ ನಾವೆಲ್ಲ ಒಳ್ಳೆ ಕ್ವಾಲಿಟಿ ಟ್ರೈನರ್ಸ್ ಎಲ್ಲ ನಿಮಗೆ ಕ್ವಾಲಿಟಿ ಟೀಚಿಂಗನ್ನು ಕೊಡ್ತೀವಿ. ಎಲ್ಲೇ ನಿಮಗೆ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನೋದು ಏನೂ ಇರೋದಿಲ್ಲ. ಅಲ್ಲಿ ನಿಮ್ಮ ಹೆಡ್ ಆಫೀಸಲ್ಲಿ ಏನು ಟೀಚಿಂಗ್ ಸಿಗುತ್ತೆ ಅದೇ ನಿಮಗೆ ಇಲ್ಲಿ ಯಲಹಂಕದಲ್ಲೂ ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು ರಾಕೇಶ್ ಪೈ. ನಮಸ್ತೆ, ನನ್ನ ಹೆಸರು ರಾಕೇಶ್ ಪೈ. ನಾನು ಯಲಹಂಕದಲ್ಲಿ ಕಳೆದ 1 ವರ್ಷದಿಂದ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಯಲಹಂಕ ಬ್ರಾಂಚಲ್ಲಿ 5 ಜನ ಸ್ಟಾಫ್ ಇದ್ದೀವಿ. ನಿಮಗೆ ಯಲಹಂಕ ಬ್ರಾಂಚ್ ಅಡ್ರೆಸ್ ಎಲ್ಲಿ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಮದರ್ ಡೈರಿ ಸರ್ಕಲ್ ಇದೆಯಲ್ಲ ಯಲಹಂಕ ನ್ಯೂ ಟೌನ್, ಅಲ್ಲಿಂದ ಜಸ್ಟ್ ಒಂದು 100 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕಾದರೆ ಈ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ವೈಟ್ಫೀಲ್ಡ್ ಬ್ರಾಂಚ್ ತುಂಬ ಜನಗಳ ಕನಸು. ಸೊ ವೈಟ್ಫೀಲ್ಡ್ ಬ್ರಾಂಚ್ ಮಾಡಿ ಅಂತ ತುಂಬ ಜನದಿಂದ ಕೇಳ್ತಾ ಇದ್ದಾರೆ. ಸೊ ಇದೊಂದು ಕಾಲಾವಕಾಶ ಕೂಡಿ ಬಂದಿದೆ. ಸೊ 2025 ಮಾರ್ಚ್ ತಿಂಗಳಲ್ಲಿ ವೈಟ್ಫೀಲ್ಡ್ ಬ್ರಾಂಚ್ ಉದ್ಘಾಟನೆ ಆಗುತ್ತೆ. ಸೊ ಎಷ್ಟು ಜನ ಸರ್ ಬ್ರಾಂಚ್ ಲೊಕೇಶನ್ ಕಳಿಸಿ ಅಂತಾನು ಕೇಳ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ಕಳಿಸ್ತೀವಿ. ಸೊ ಬೆಂಗಳೂರು ಜನತೆಗೆ ಇದೊಂದು ಸಿಹಿ ಸುದ್ದಿ. ವೈಟ್ಫೀಲ್ಡ್ ಅಂದಿದ ತಕ್ಷಣ ನಾನು ಯೂಶಲಿ ಟ್ರಾವೆಲ್ ಮಾಡಿದ್ದೀನಿ ಯಲಹಂಕದಿಂದ. ಒಂಥರ ಬೇರೆ ದೇಶ ಇದ್ದಂಗೆ ಇದೆ ಅದು. ಆ KR ಪುರಂ ಬ್ರಿಡ್ಜ್ ದಾಟಷ್ಟಲ್ಲೇ ಒಂದು ಬಾರ್ಡ್ರ್ ಇದ್ದಂಗಿದೆ. ಅದೇ ಬೇರೆ ದೇಶ, ಇದೇ ಬೇರೆ ದೇಶ. ಸೊ ಬೆಂಗಳೂರಿನಲ್ಲೇ ಇದ್ರೂ ಸಹ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ 1 ದಿವಸ ಬೇಕಾಗತ್ತೆ. ಸೊ ಆ ಥರ ಪರಿಸ್ಥಿತಿಲಿ ನಾವು ಇರೋದ್ರಿಂದ, ಸೊ ಬೆಂಗಳೂರಿನಲ್ಲಿ ಇವತ್ತು ವೈಟ್ಫೀಲ್ಡ್ ಕಡೆ ತುಂಬ ಹೈಯೆಸ್ಟ್ ಟ್ರಾಫಿಕ್ ಜಾಮ್ ಇರೋದ್ರಿಂದ, ಸೊ ಅಲ್ಲೇ ಒಂದು ಬ್ರಾಂಚ್ ಮಾಡಿದ್ರೆ ತುಂಬ ಜನ ಇಲ್ಲಿ ಬಂದು ಕ್ಲಾಸಸನ್ನು ಮುಗಿಸ್ಕೊಂಡಿದ್ದೀರಾ. ನಿಮಗೆ ಟ್ರೇಡಿಂಗ್ ಫ್ಲೋರ್ ಆಗಲಿ, ಮೆಂಟರ್ಶಿಪ್ ಆಗಲಿ, ಪ್ರತಿಯೊಂದು ವೈಟ್ಫೀಲ್ಡ್ ಬ್ರಾಂಚಲ್ಲೇ ನೀವು ತೊಗೋಬೋದು. ಸೊ ಆಲ್ರೆಡಿ ಬಿಲ್ಡಿಂಗ್ ಸಹ ಫೈನಲೈಸ್ ಆಗ್ತಾ ಇದೆ, ವರ್ಕ್ಸ್ ನಡೀತಾ ಇದೆ. ಸೊ ಇನ್ನೊಂದು 2-3 ತಿಂಗಳು ವೆಯ್ಟ್ ಮಾಡಿ. ಸೊ ಬ್ರಾಂಚ್ ಉದ್ಘಾಟನೆ ಆಗುತ್ತೆ. ಸೊ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ಬಿಲ್ಡಿಂಗು, ಸೊ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸೊ ವೈಟ್ಫೀಲ್ಡ್ ಬ್ರಾಂಚಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ನಮ್ಮ ಟ್ರೈನರ್ಸ್ ಇರ್ತಾರೆ. ಪೃಥ್ವಿರಾಜ್ ಇಸ್ ದ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ. ಸೊ ಅದರಲ್ಲಿ ಇಂಗ್ಲೀಷ್ ಬ್ಯಾಚಸ್ಗಳನ್ನು ಮಾಡ್ತೀವಿ. ಯಾಕಂದರೆ ವೈಟ್ಫೀಲ್ಡ್ ಅಂದ್ರೇ ತುಂಬ ಜನ ಇಂಗ್ಲೀಷು ಆ್ಯಂಡ್ ಬೇರೆ ಸೆಟ್ಲರ್ಸ್ ಇರ್ತಾರೆ. ಆಂಧ್ರ ಪ್ರದೇಶ ಆಗಲಿ, ನಾರ್ತ್ ಇಂಡಿಯಾದವ್ರು ಹೆಚ್ಚಿಗೆ ಇರೋದ್ರಿಂದ ಅಲ್ಲಿ ಇಂಗ್ಲೀಷ್ಗೆ ಬೇಡಿಕೆ ಹೆಚ್ಚಿರೋದ್ರಿಂದ ಇಂಗ್ಲೀಷನ್ನು ಮಾಡ್ತೀವಿ. ಜೊತೆಗೆ ನಾವು ಕನ್ನಡದವ್ರಿಗೂ ನಾವು ಯಾವುದೇ ರೀತಿಯಾದ ಮೋಸ ಆಗದಿರಂಗೆ ಕನ್ನಡ ಬ್ಯಾಚಸ್ಸು ಸಹ ನಡೆಸ್ತೀವಿ. ಕನ್ನಡದಲ್ಲೇ ನಡೆಸ್ತೀವಿ ವೈಟ್ಫೀಲ್ಡ್ನ. ಕನ್ನಡ ಇಂಗ್ಲೀಷ್ 2 ಬ್ಯಾಚಸ್ ಇರುತ್ತೆ. ನಿಮ್ಗೆ ಯಾವ ಬ್ಯಾಚ್ ಬೇಕೋ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ನಮಸ್ಕಾರ ಪೃಥ್ವಿರಾಜ್. ನಮಸ್ಕಾರ. ಸೊ ಹೇಗೆ ಅನಿಸ್ತಾ ಇದೆ, ನೀವು ನಮ್ಮ ಟಿಡಿಗೆ ಸೇರಿ ಎಷ್ಟು ವರ್ಷ ಆಯಿತು, ನಿಮ್ಮ ಬಗ್ಗೆ ಪರಿಚಯ, ಸೊ ಇವಾಗ ಎಷ್ಟು ಜನನ ಟ್ರೈನ್ ಅಪ್ ಮಾಡಿದ್ದೀರಾ, ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರ. ಸೊ ನಾನು ಇಲ್ಲಿ ಜಾಯ್ನ್ ಆಗಿ 2 ವರ್ಷ ಆಯಿತು ಸರ್ TDನಲ್ಲಿ. ಸೊ ಅರೌಂಡ್ 120 ಜನಕ್ಕೆ ನಾನು ಮೆಂಟರ್ಶಿಪ್ ಕೋರ್ಸನ್ನು ಮಾಡಿದ್ದೀನಿ. ಅಂದರೆ 1-to-1 ಕೋರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಜನ ಒಳ್ಳೆ ಪ್ರಾಫಿಟ್ಸ್ ಅನ್ನೊಂದು ಮಾಡಿದ್ದಾರೆ.
ಸೊ ಎಷ್ಟೋ ಜನ ಏನು ಮಾಡ್ತಾರೆ, ಕಮ್ಮಿ ಒಂದು ಕ್ಯಾಪಿಟಲ್ನ ತೊಗೊಂಬಂದಿರ್ತಾರೆ, ಒಂದು 50,000 ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು. ಸೊ ಅದೇ ಥರನೇ ನನ್ನ ಮೆಂಟರ್ಶಿಪ್ ಅಂಡರಲ್ಲಿ ಬಂದವರು 20-50 ಲಕ್ಷ ಇಟ್ಕೊಂಡು ಬಂದಿರೋರು ಸಹ ಇದ್ದಾರೆ. ಸೊ ಇಲ್ಲೂ ಪ್ರಾಫಿಟ್ಸ್ ಡೀಸೆಂಟಾಗಿ ಮಾಡ್ತೀವಿ. ನಾವು ಯಾವುದೇ ಒಂದು ಕಾಲ್ಸ್ ಅಥವಾ ಟಿಪ್ಸ್ ಹತ್ರ ಕೊಡೋದಿಲ್ಲ. ಅವರೇ ಲರ್ನಿಂಗ್ ಮಾಡಿ ಅವರೇ ದುಡ್ಡು ಹೇಗೆ ಮಾಡೋದು ಅಂತ, ಸ್ಲೋ ಗ್ರೋತ್ ಆದರೂ ಇರ್ಬೋದು ಸಹ. ಸೊ ಲಾಸ್ ಆಗದೆ ಇರೋದಕ್ಕೆ ಏನೇನು ಕಾರಣ ನಾವು ಹುಡ್ಕೋಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಸೊ ನೆಕ್ಸ್ಟ್ ಅಂತ ಬಂದರೆ, ಈಗ ನನಗೆ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ ಮನೋಜ್ ಸರ್ ಅಂತ ಹೇಳ್ಬೋದು. ಸೊ ವೈಟ್ಫೀಲ್ಡ್ ಬ್ರಾಂಚು ಅದು ನಮ್ಮ ಮನೆಗೂ ಹತ್ರ ಆಗುತ್ತೆ. ಸೊ ನಾನು ಮೂಲತಃ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿಂದ ಬರ್ತಿರೋದು, ಅದು ಹತ್ರ ಆಗುತ್ತೆ. ಸೊ ಇನ್ನೂ ನನ್ನ ಒಂದು ಟ್ರಾವೆಲ್ ಟೈಮಿಂಗ್ಸ್ ಕಮ್ಮಿ ಆಗೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ಇವಾಗ ಬೇರೆ ಬ್ರಾಂಚಸ್ ಅಂತ ಬಂದರೆ ಯೂಶುವಲ್ ಆಗಿ ನಾವೇನು ಮಾಡ್ತಾ ಇದ್ವಿ, ಕನ್ನಡಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ವಿ. ನಮಗೆ ಬೇರೆ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು, ಸೊ ಬೇರೆ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡಲ್ವಾ, ನಮಗೆ ನಿಮ್ಮ TD ಅಕಾಡೆಮಿಗೆ ಜಾಯ್ನ್ ಆಗಬೇಕು ಅಂತ ಇಷ್ಟ ಇದೆ, ಬಟ್ ನನಗೆ ಕನ್ನಡ ಅರ್ಥ ಆಗೋದಿಲ್ಲ, ಸ್ವಲ್ಪ ಅರ್ಥ ಆಗುತ್ತೆ ಅಂತ ಈ ಥರ ಎಲ್ಲ ಡಿಮ್ಯಾಂಡ್ಸ್ ಇರ್ತಾ ಇತ್ತು. ಸೊ ನಾವು ಅದಕ್ಕೆ ಏನು ಪ್ಲಾನ್ ಮಾಡಿದ್ವಿ, ವೈಟ್ಫೀಲ್ಡ್ ಅಂತ ಬಂದರೆ ಅಲ್ಲಿ IT ಹಬ್ ಅಂತ ಹೇಳ್ತೀವಿ. ಅಂದರೆ ಸಾಫ್ಟ್ವೇರ್ ಕಂಪನೀಸ್ ಆಲ್ಮೋಸ್ಟ್ ಸೊ ಬಿಗಿನಿಂಗ್ ಆಗಿದ್ದೆ ಅಲ್ಲಿ. ಸೊ ITPL ಅಂತ ಆ ಒಂದು ಏರಿಯಾದಲ್ಲಿ. ಸೊ ಅಲ್ಲಿ ಬಂದಾಗ ನಮ್ಮ ಬೆಂಗಳೂರಿಯನ್ಸ್ ಜೊತೆಗೆ ಬೇರೆ ಕಡೆ ಆಂಧ್ರ, ತಮಿಳ್ನಾಡು ಈ ಕಡೆ ಎಲ್ಲ ಬಂದಿರೋರು, ಸೆಟ್ಲ್ ಆಗಿರೋರು ಇದ್ದಾರೆ, ಜೊತೆಗೆ ವರ್ಕ್ ಮಾಡಿ ಟ್ರಾವೆಲ್ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೇಳ್ಕೊಡೋ ಅವಕಾಶ ನಮಗೆ ಸಿಗ್ತಾ ಇದೆ. ಸೊ ಅಲ್ಲಿ ನಾವು ಕನ್ನಡ ಜೊತೆಗೆ ಸೊ ಇಂಗ್ಲೀಷ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಈ ಥರ ಬೇರೆ ಬೇರೆ ಲ್ಯಾಂಗ್ವೇಜಸ್ ರಿಕ್ವೈರ್ಮೆಂಟ್ಸ್ ಯಾವ ಥರ ಇದೆ, ಜನ ಯಾವ ಥರ ನಮ್ಮನ್ನು ಅಪ್ರೋಚ್ ಮಾಡಿ ಕೇಳ್ತಾರೆ ಲ್ಯಾಂಗ್ವೇಜಸ್ಗೆ ಅನ್ನೋದ್ರ ಮೇಲೆ ಸೊ ಕ್ಲಾಸಸ್ನ ಮಾಡ್ಕೊಡ್ಬೇಕಾಗಿದೆ ಅಂತ ನಾವು. So definitely the public of Whitefield who are residing near to Whitefield, it's a good news for you. So utilize this opportunity. TD Academy is starting a English branch in Whitefield. We teach both in English and Kannada. So utilize this. TD Academy is the biggest empire in stock market industry in Karnataka, which has got more than 6 to 7 branches in Karnataka. So and Whitefield branch will be one of the most demanded branch we can say. So definitely ಕನ್ನಡಿಗರು ಯಾರ್ಯಾರು ವೈಟ್ಫೀಲ್ಡ್ ಹತ್ರ ಇದ್ರೋ ನಿಮ್ಗೊಂದು ಸದಾವಕಾಶ. ಆ್ಯಂಡ್ ಈವನ್ ಇಂಗ್ಲೀಷ್ ಮಾತಾಡೋರು, ಈವನ್ ಬೇರೆ ಲ್ಯಾಂಗ್ವೇಜ್ ಮಾತಾಡೋರ್ಗೂ ಇದೊಂದು ಸದಾವಕಾಶ. ಯೂಸ್ ಮಾಡ್ಕೊಳ್ಳಿ. ಸೊ ಉಪಯೋಗಿಸ್ಕೊಳ್ಳಿ TD ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನ. ನೀವು ಬೆಳೀರಿ, ದುಡ್ಡು ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಸೀನಿಯರ್ ಫ್ಯಾಕಲ್ಟಿ ಪೃಥ್ವಿರಾಜ್ ಆಗಲಿ, ರಂಗಧಾಮ ಆ್ಯಂಡ್ ಪವನ್ ಸೀನಿಯರ್, ಸೊ ಇವರೆಲ್ಲರೂ ಸಹ ಬ್ರಾಂಚನ್ನ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಅತಿ ಶೀಘ್ರದಲ್ಲಿ ವೈಟ್ಫೀಲ್ಡ್ ಬ್ರಾಂಚ್ ಓಪನ್ ಆಗಲಿ. ಸೊ ನನ್ನ ಹೆಸರು ಪೃಥ್ವಿ ಅಂತ. ಸೊ ನಾನು ಮೂಲತಃ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿಂದ. ಸೊ ನಾನು TD ಅಕಾಡೆಮಿಯಲ್ಲಿ ಲಾಸ್ಟ್ ಒಂದು 2 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅರೌಂಡ್ ಗೋಲ್ಡ್ ಬೇಸಿಕ್ ಕೋರ್ಸ್ ಅಂತ ಬಂದ್ರೆ ಸೊ ಅರೌಂಡ್ 5,000 ಜನಕ್ಕೆ ಪಾಠ ಮಾಡಿದ್ದೀನಿ. ಸೊ ಅದೇ ತರ ಮೆಂಟರ್ಶಿಪ್ ಅಂತ ಬಂದ್ರೆ ಅರೌಂಡ್ 120 ಜನಕ್ಕೆ ಮೆಂಟರ್ಶಿಪ್ ಇಂಡಿವಿಜುವಲ್ ಕೋರ್ಸಸ್ ಸೊ ತಗೊಂಡಿದ್ದೀನಿ. ಸೊ 2025 ಮಾರ್ಚ್ ಸೊ ವೈಟ್ಫೀಲ್ಡ್ ಬ್ರಾಂಚ್ ಓಪನ್ ಆಗ್ತಿದೆ. ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ 2 ಕ್ಲಾಸಸ್ ನಡೆಯುತ್ತೆ. ನಾನು ಪೃಥ್ವಿ ಮತ್ತೆ ಪವನ್ ಸೊ ಇಬ್ರು ಹ್ಯಾಂಡಲ್ ಮಾಡ್ತಾ ಇದೀವಿ. ಸೊ ವೈಟ್ಫೀಲ್ಡ್ ಬ್ರಾಂಚ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ದಾವಣಗೆರೆ ಬ್ರಾಂಚು 2025 ಮೇ ಇಲ್ಲ ಜೂನ್ ತಿಂಗಳಲ್ಲಿ ಓಪನ್ ಮಾಡೋವಂಥ ಪ್ಲ್ಯಾನ್ಸ್ ಇದೆ. ಇನ್ನೊಂದು 6 ತಿಂಗಳು ಟೈಮ್ ಆಗುತ್ತೆ. ಬಿಕಾಸ್ ತುಂಬ ಸರ್ಕಮ್ಸ್ಟೆನ್ಸಸ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಆ್ಯಂಡ್ ರೆಸ್ಪಾನ್ಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಕೋಚಿಂಗು ಸಹ ತುಂಬ ಚೆನ್ನಾಗಿದೆ. ಬಟ್ ಸ್ಟಿಲ್ ಸೊ ತುಂಬ ಜನ ಹಿಂಜರಿತಾ ಇದ್ದಾರೆ. ಸೊ ಅದರಿಂದ ನಾವು ಸಹ ಸೊ ನಮ್ಮ ಒಂದು ಇಂಟರ್ನಲ್ ಇಶ್ಯೂಸಿಂದ ಒಂದು 6 months ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ. ಬಟ್ ದಾವಣಗೆರೆ ಬ್ರಾಂಚು ಜೂನ್ 2025 ಓಪನ್ ಮಾಡೋ ಎಲ್ಲ ಸಾಧ್ಯತೆಗಳು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಆ ಬ್ರಾಂಚ್ಗೆ ಬ್ರಾಂಚ್ ಹೆಡ್ ಆಗಿ ಸುದತ್ತ ರಾವ್ ಇದ್ದಾರೆ. ನಮಸ್ಕಾರ ಸುದತ್ತ. ನಮಸ್ತೆ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೊಂದು ಬ್ರಾಂಚ್ ಅಂತೂ? ನಾನು ಡೆಫಿನೆಟ್ಲಿ ನೀವಂತೂ ಒಂದು ಬ್ರಾಂಚ್ ನಡೆಸೋವಂಥ ಕೇಪಬಿಲಿಟಿ ಇದೆ. ಆ್ಯಂಡ್ ನಮ್ಮ ರಾಜಾಜಿನಗರಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟ್ರೈನರ್ ಅಂತ ಹೇಳ್ಬೋದು. ನಿಮ್ಮ ರಾಜಾಜಿನಗರ ಬ್ರಾಂಚಲ್ಲಿ ಡಿಮ್ಯಾಂಡ್ ಕ್ಯೂ ಇರೋದಂದರೆ ಹೈಯೆಸ್ಟ್ ಡಿಮ್ಯಾಂಡ್ ಸಿಗುತ್ತೆ. ಎಲ್ಲರಿಗೂ ಕ್ಯೂ ಇದೆ ಮೆಂಟರ್ಶಿಪ್ಗೆ, ಅದರಲ್ಲಿ ಇವ್ರಿಗೆ ಹೈಯೆಸ್ಟ್ ಡಿಮ್ಯಾಂಡ್ ಇರುತ್ತೆ. ವೇಟಿಂಗ್ ಲಿಸ್ಟಲ್ಲಿ ತುಂಬ ಜನ ಇರ್ತಾರೆ ಇವ್ರ ಕ್ಲಾಸ್ ಕೇಳೋದಕ್ಕೆ. ಸೊ ನಮಸ್ಕಾರ, ಹೇಗೆ ಅನಿಸ್ತಾ ಇದೆ? ಸೊ ನಮ್ಮ ಈ ರಾಜಾಜಿನಗರ ಬ್ರಾಂಚಲ್ಲಿ ಹೇಗೆ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ? ನೆಕ್ಸ್ಟ್ ನಿಮಗೆ ಹೊಸ ಬ್ರಾಂಚ್ ಮೇ ಬಿ ದಾವಣಗೆರೆ ಇಲ್ಲ ಮಂಗಳೂರು ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ, ಸೊ 3 ಶಾಖೆಗಳು ನಿಮ್ಗೆ ಆಪ್ಷನ್ ಇರ್ತದೆ. ಸೊ ಹೇಗೆ ಅನಿಸ್ತಿದೆ ಹೊಸ ಬ್ರಾಂಚ್ ಹೇಗೆ ನಡೆಸ್ತೀರಾ? ಸರ್, ಫಸ್ಟ್ ಆಫ್ ಆಲ್ ನನಗೆ TD ಅಕಾಡೆಮಿಗೆ ನಾನು ಜಾಯ್ನ್ ಆದ ತಕ್ಷಣ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ನನಗೆ ಇದೊಂಥರ ಹೊಸ ಅಪಾರ್ಚುನಿಟಿ. ನನಗೆ ಸ್ಟಾರ್ಟಿಂಗಿಂದನೂ ಯಾವುದ್ರಲ್ಲಿ ಇಂಟ್ರೆಸ್ಟ್ ಅಂದರೆ ಮಾತಾಡೋದ್ರಲ್ಲಿ ಇಂಟ್ರೆಸ್ಟು. ನಾನು ಬರೀ ಟ್ರೇಡ್ ಮಾಡ್ತಾ ಇದ್ದೆ, ಫೈನಾನ್ಸ್ ನೋಡ್ಕೊತಾ ಇದ್ದೆ. ಅದಾದಮೇಲೆ ನನಗೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಏನು ಅಂದ್ಕೊಂಡೆ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಮ್ಯಾಥ್ಸ್ ರಿಲೇಟೆಡ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಾನು ಮ್ಯಾಥ್ಸಲ್ಲೇ BSc ಮಾಡಿರೋದು. ಆದ್ದರಿಂದ ನನಗೆ ಈ ಫೀಲ್ಡ್ ನನಗೆ ಸೂಟ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಆದರೆ ಮ್ಯಾಥ್ಸ್ ಜೊತೆಗೆ ನನಗೆ ನನ್ನ ಒಳಗಡೆ ಹಿಡನ್ ಸ್ಕಿಲ್ ಒಂದಿತ್ತು. ಅದು ನನಗೆ ಟೀಚಿಂಗ್ ಸ್ಕಿಲ್ಲು, ಜನಗಳಿಗೆ ಅಪ್ರೋಚ್ ಮಾಡುವಂಥ ಸ್ಕಿಲ್. ಆ ಸ್ಕಿಲ್ಲನ್ನು ನನ್ನಿಂದ ಹೊರಗಡೆ ತಂದಿದ್ದು ಮನೋಜ್ ಸರ್. ಅವರಿಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನನ್ನ ನೆಕ್ಸ್ಟ್ ಗೋಲ್ ಏನಾಗಿದೆ ಅಂತ ಹೇಳಿದ್ರೆ,
ಇವಾಗ ನಾನು ಇಲ್ಲಿ TD ಅಕಾಡೆಮಿನಲ್ಲಿ 5,000 ಜನಕ್ಕೆ ಪಾಠ ಮಾಡಿದ್ದೀನಿ. ಅದ್ರ ಜೊತೆಗೆ 50 ಜನಕ್ಕೆ ಮೆಂಟರ್ಶಿಪ್ನ ತಗೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನ ನನ್ನ ರೂರಲ್ ಬೇಸಸ್ಸಲ್ಲೂ ನಾನು ಹೋಗಿ ಅವರಿಗೂ ನಾನು ಸಪೋರ್ಟ್ ಮಾಡಿ ಓವರ್ ಆಲ್ ನಮ್ಮ ದೇಶದ ರೂರಲ್ ಎಕಾನಮಿನ ಡೆವಲಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಅದಕ್ಕೆ ನಾನು ಮನೋಜ್ ಸರ್ ಜೊತೆ ಸಾಥ್ ಜೋಡಿಸ್ಕೊಂಡು ಓವರ್ ಆಲ್ ಆಗಿ ನಮ್ಮ ದೇಶನ ಬೆಳೆಸಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು. ಸೊ ಇವತ್ತು ಯೂಶಲಿ ನಮ್ಮ ಬ್ರಾಂಚ್ಗಳಲ್ಲಿ ತುಂಬ ಜನ ನಾನು ಬೆಂಗಳೂರೇ ಕೊಡಿ, ನನಗೆ ಬೇಕಾಗಿದ್ದು ಅವ್ರ ಮನೆ ಹತ್ರ ಕೇಳ್ತಾರೆ. ಬಟ್ ಸುಧಾಕರ್ ರಾವ್ ಆ ಥರ ಅಲ್ಲ. ಸೊ ಎಲ್ಲಾದರೂ ಕೊಡಿ ಸರ್. ದ ಸೌತ್ ಕರ್ನಾಟಕ ರೀಜನಲ್ಲಿ, ಯಾಕಂದರೆ ಇವರು ಹುಟ್ಟಿ ಬೆಳೆದಿರೋದೆಲ್ಲ ಶೃಂಗೇರಿ ಕಡೆಯಿಂದ ಅದಗಿರೋದ್ರಿಂದ ಎನಿವೇರ್, ಸೊ ಈವನ್ ಮಂಗಳೂರಾದರೂ ಓಕೆ, ದಾವಣಗೆರೆ ಆದರೂ ಓಕೆ. ಸೊ ಈಸ್ ರೆಡಿ ಟು ವರ್ಕ್ ಎನಿ ಚಾಲೆಂಜಿಂಗ್ ಅಟ್ಮಾಸ್ಫಿಯರ್. ಸೊ ಅದು ತುಂಬ ಖುಷಿ ಆಗುತ್ತೆ. ಸೊ ಇವರು ಯಾವ ಬ್ರ್ಯಾಂಚಿಗೆ ಬರ್ತಾರೋ ಡೆಫಿನೆಟ್ಲಿ ಅಲ್ಲೊಂದು ದೊಡ್ಡ ಒಂದು ಅಲೆ ಸೃಷ್ಟಿ ಆಗುತ್ತೆ ಅಂತಲೂ ಹೇಳ್ಬೋದಲ್ಲೇ. ಒಂದು ಬ್ರ್ಯಾಂಚನ್ನು ಒಬ್ಬಂಟಿಯಾಗಿ ನಡೆಸೋಷ್ಟು ಶಕ್ತಿ ಇದೆ ಇವ್ರಿಗೆ. ಸೊ ಅಷ್ಟು ಸ್ಟ್ರಾಂಗ್ ಪರ್ಸನ್, ಸ್ಟ್ರಾಂಗ್ ಮೈಂಡ್ಸೆಟ್, ಆ್ಯಂಡ್ ಡೆಫಿನೆಟ್ಲಿ ಒಳ್ಳೇದಾಗಲಿ ಸುದತ್ತ. ಸೊ ನಿಮಗೆ ನೋಡೋಣ. ಸೊ ನೆಕ್ಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ಯಾವ ಥರ ಒಂದು ಮಾರ್ಕೆಟ್ ಸಿಚುವೇಶನ್ನು, ಆ್ಯಂಡ್ ನಮ್ಮ ಬ್ರ್ಯಾಂಚ್ಗಳು ಓಪನಿಂಗಲ್ಲಿ ತುಂಬ ಬ್ಯುಸಿ ಇದ್ದೀವಿ ನಾವು. ನೆಕ್ಸ್ಟು ಜನವರಿ ತಿಂಗಳಲ್ಲಿ ಗುಲ್ಬರ್ಗಾ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ, ಮಾರ್ಚಲ್ಲಿ ವೈಟ್ಫೀಲ್ಡ್ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಸೊ ಆ ಮಿಡ್ಲಲ್ಲಿ ಮಂಗಳೂರು ಬ್ರಾಂಚ್ ಅಂದ್ಕೊಂಡಿದ್ದೀವಿ. ಸೊ ಮಂಗಳೂರು ಆಗಲಿ ದಾವಣಗೆರೆ ಆಗಲಿ ನಿಮ್ಮ ಕಾರ್ಯನ ಇದೇ ಥರ ಚೆನ್ನಾಗಿ ನಡೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ, ನನ್ನ ಹೆಸರು ಸುಧಾಕರ್ ರಾವ್. ನಾನು 2020ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕೋವಿಡ್ ಅಲ್ಲಿದ್ದೆ. ಅವಾಗ ಮನೇಲಿದ್ದೆ. ನಾನು ಏನಾದರೂ ಮಾಡಬೇಕು ಅನ್ನೋ ಆಸೆ ಇತ್ತು, ಬಟ್ ಎಲ್ಲದೂ ಕ್ಲೋಸ್ ಆಗಿತ್ತು. ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂತಾ ಇದ್ದೆ. ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಬಿಸ್ನೆಸ್ನ ಮಾಡಬೇಕಾದ್ರೂ ನನಗೆ ಒಂದು ಪ್ರಾಡಕ್ಟ್ ಬಗ್ಗೆ ಐಡಿಯಾ ಇರಬೇಕಾಗಿತ್ತು. ಬಟ್ ಯಾವುದೇ ಪ್ರಾಡಕ್ಟ್ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಬಟ್ ಆದರೆ ಏನಾದರೂ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಆಸೆ ಇತ್ತು. ಅದೇ ಟೈಮಲ್ಲಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ಒಬ್ಬ ಫ್ರೆಂಡ್ ಸಿಕ್ತ. ಮಗ ಬಿಟ್ಕಾಯಿನ್ ಅಂತ ಒಂದಿದೆ, ಅದರಲ್ಲೋಗಿ ಇನ್ವೆಸ್ಟ್ಮೆಂಟ್ ಮಾಡು, ನಿನಗೆ ಸಖತ್ತಾಗಿ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ದ. ನಾನು ಕಾಲೇಜ್ ಡೇಸಿಂದಾನೇ ಅರ್ನ್ ಮಾಡ್ತಾ ಇದ್ದೆ. ನನ್ನ ಹತ್ರ ಒಂದು 80,000 rupees ಇನ್ವೆಸ್ಟ್ಮೆಂಟ್ ಇತ್ತು. ಆ 80,000 ಇನ್ವೆಸ್ಟ್ಮೆಂಟನ್ನು ನಾನು ತಗೊಂಡೋಗಿ ಏನು ಮಾಡಿದೆ ಅಂತ ಹೇಳಿದ್ರೆ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದೆ. ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ನನಗೇನಾಯಿತು ಅಂತ ಹೇಳಿದ್ರೆ, ನನಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನನ್ನ ಲಕ್ ಚೆನ್ನಾಗಿತ್ತು. 6 ತಿಂಗಳಿಗೆ ನನ್ನ ಇನ್ವೆಸ್ಟ್ಮೆಂಟು 5 times ಗ್ರೋ ಆಯಿತು. ಮಧ್ಯದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ 1 ಲಕ್ಷ ಸೈಡ್ಗೆ ಇರಲಿ ಅಂತ ಹೇಳಿ 1 ಲಕ್ಷ ತೆಕ್ಕೊಂಡೆ. ಸೊ 80,000 ಇನ್ವೆಸ್ಟ್ಮೆಂಟು 4 ಲಕ್ಷಕ್ಕೆ ಗ್ರೋ ಆಯಿತು. ಇದರಿಂದ ನನಗೇನಾಯಿತು ಅಂತ ಹೇಳಿದ್ರೆ ನನ್ನ ಕೆಲಸ ಅವಾಗ ಏನೂ ಇರಲಿಲ್ಲ. ನಾನು ಬರೀ ಮಾರ್ಕೆಟನ್ನು ನೋಡೋದು, ದಿನ ಬೆಳಗ್ಗೆ ಹೇಳೋದು, ಮಾರ್ಕೆಟನ್ನು ನೋಡೋದು, ದಿನ ಮೇಲ್ಗಡೆ ಹೋಗ್ತಾ ಇತ್ತು. +3,000 +4,000 +5,000 ಈ ಥರ ಎವ್ರಿ ಡೇ ಮೇಲ್ಗಡೆ ಹೋಗ್ತಾ ಇತ್ತು. ಈ ಥರ ಆಗ್ತಾ ಇದೆ. ನನಗೇನು ಅನಿಸ್ತು ಅಂತ ಹೇಳಿದ್ರೆ 6 ತಿಂಗಳಲ್ಲಿ ನನ್ನ ದುಡ್ಡು 5 times ಗ್ರೋ ಆಗಿದೆ. ನಾನು ಇರೋ ಸೇವಿಂಗ್ಸನ್ನೆಲ್ಲ ನಾನು ಇಲ್ಲಿ ತಂದು ಹಾಕಿದ್ರೆ ನೆಕ್ಸ್ಟು 10,000 ನಾನು ದಿನಕ್ಕೆ ದುಡಿಬೋದು. ದಿನಕ್ಕೆ 10,000 ದುಡಿದ್ರೆ ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಾಲೇಜ್ಗೆ ನೆಕ್ಸ್ಟು ನಾನು ಲ್ಯಾಂಬೋರ್ಗಿನಲ್ಲೇ ಹೋಗೋದು, ಆ ಥರ ಇಲ್ಲ. ಅಂದರೆ EMI ಕಟ್ಕೊಂಡು ಲ್ಯಾಂಬೋರ್ಗಿನಲ್ಲೇ ಹೋಗೋದು ಅನ್ನೋ ಹುಚ್ಚ ಆಸೆಯಿಂದ ನಾನು ಏನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಇರೋ ದುಡ್ಡನ್ನೆಲ್ಲ ತೊಗೊಂಬಂದು ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಿದೆ. ಇನ್ವೆಸ್ಟ್ಮೆಂಟ್ ಮಾಡಿ 2 ದಿನಕ್ಕೆ ನನಗೆ ಏನಾಯಿತು ಅಂತ ಹೇಳಿದ್ರೆ ಟಾಪ್ ಇಂದ 50% ಕ್ರಾಶ್ ಆಯಿತು. ಅವಾಗ ನನಗೆ ಪ್ರತಿದಿನ ಗ್ರೀನ್ ನೋಡಿ ನನ್ನ ಮೈಂಡ್ ಅದಕ್ಕೆ ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ. ಅದಾದ್ಮೇಲೆ P&L ಓಪನ್ ಮಾಡಿದ್ರೆ ಕೈ ಶಿವರ್ ಆಗ್ತಾ ಇತ್ತು. ಅವಾಗ ನನಗೆ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ ಇದ್ರಲ್ಲಿ ಯಾರು ರೆಗ್ಯುಲೇಷನ್ ಇಲ್ಲ, ಇದ್ರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ಕೈ ಸುಟ್ಕೊಳ್ತೀನಿ ಅಂತ ಅರ್ಥ ಆಗಿ ಅದಾದ್ಮೇಲೆ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಕಲಿತು, ಅದಾದ್ಮೇಲೆ ಇಂಡಿಯನ್ ಮಾರ್ಕೆಟಲ್ಲಿ ಕನ್ಸಿಸ್ಟೆಂಟ್ ಆಗಿ ನಾನು ವೀಕ್ಲಿ 1% ಅರ್ನ್ ಮಾಡ್ತಾ ಇದ್ದೀನಿ. ಇವಾಗ TD ಅಕಾಡೆಮಿನಲ್ಲಿ ಲಾಸ್ಟ್ 1 year ಇಂದ ಇಲ್ಲಿ 5,000 ಜನಕ್ಕೆ ಪಾಠ ಮಾಡಿದ್ದೀನಿ. ಅದರ ಜೊತೆಗೆ ನಾನು 50+ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೆ ನಾನು ಪರ್ಸನಲೈಸ್ಡ್ ಆಗಿ ಕೋಚಿಂಗ್ನ ಕೊಟ್ಟು ಅವರು ನನ್ನ ಟೀಚಿಂಗ್ ಇಂದ ಲಾಭ ಮಾಡ್ಕೊತಾ ಇದ್ದಾರೆ. ಓವರ್ ಆಲ್ ನಾನು TD ಅಕಾಡೆಮಿನಲ್ಲಿ ಲಾಸ್ಟ್ 1 year ಇಂದ ಟ್ರೇಡರ್ ಅಂಡ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಹೆಚ್ಚಿಗೆ ಬೇಡಿಕೆ ಇರೋದ್ರಿಂದ ನಾವು ಇವಾಗ ನೆಕ್ಸ್ಟ್ ದಾವಣಗೆರೆ ಅಥವಾ ಮಂಗಳೂರು ಬ್ರಾಂಚ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮ್ಮ ಸಹಕಾರ ತುಂಬಾ ಅಮೂಲ್ಯವಾಗಿದ್ದು ನಮಗೆ ನಿಮ್ಮ ಸಪೋರ್ಟ್ ಅನ್ನು ದಯಮಾಡಿ ಕೊಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಸೇವೆ ಮಾಡೋ ಭಾಗ್ಯನ ನಮಗೆ ಕೊಡಿ ಸರ್. ಥ್ಯಾಂಕ್ ಯು. ಕ್ಯೂರಿಯಾಸಿಟಿ ಇರೋವಂಥ ಬ್ರಾಂಚ್. ಸೊ ತುಂಬ ಜನ ಕಾತರದಿಂದ ಎಷ್ಟೋ ಒಂದು ದಶಕದಿಂದ ಕೇಳ್ತಾ ಇರೋವಂಥ ಬ್ರಾಂಚು ಕಲಬುರಗಿ ಬ್ರಾಂಚ್. ಸೊ ನಮಸ್ತೆ ಕಲಬುರಗಿ. ಇದೇ ಜನವರಿ 6ನೇ ತಾರೀಕು ನಿಮ್ಮ ಕಲಬುರಗಿಯಲ್ಲಿ, ನಮ್ಮ ಕಲಬುರಗಿಯಲ್ಲಿ TD ಅಕಾಡೆಮಿ ಶಾಖೆ ಬರ್ತಾ ಇದೆ. ಜನವರಿ 6ನೇ ತಾರೀಕು. ಇವತ್ತು ಕಲಬುರಗಿ ಬ್ರಾಂಚಿನ ಬ್ರಾಂಚ್ ಹೆಡ್ ಆದ ಅಭಿಷೇಕ್ನ ಮಾತಾಡ್ಸೋಣ. ನಮಸ್ಕಾರ ಅಭಿಷೇಕ್. ನಮಸ್ತೆ ಸರ್. ಸೊ ಹೇಗೆ ಅನಿಸ್ತಾ ಇದೆ? ನಮ್ಮ TDಗೆ ಬಂದು ಆಲ್ಮೋಸ್ಟ್ ನೀವು 1 ವರ್ಷ ಆಯಿತು. ಸೊ TD ಅಕಾಡೆಮಿಯಲ್ಲಿ ನಮ್ಮ ಎಲ್ಲ ಕೋರ್ಸ್ಗಳನ್ನು ತಗೊಂಡು ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಒಂದು 1 year ಇಂದ. ಇವತ್ತು ನೀವು ಗುಲ್ಬರ್ಗಾ ಬ್ರಾಂಚ್ ಹೆಡ್ ಆಗಿ ಅದನ್ನು ನಿರ್ವಹಿಸ್ತೀರಾ. ಜೊತೆಗೆ ನಿರ್ವಹಿಸುವಾಗ ತುಂಬ ನಿಮಗೆ ಚಾಲೆಂಜಸ್ ಇದೆ. ಯಾಕಂದರೆ ಗುಲ್ಬರ್ಗಾ ಜನತೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅವ್ರಿಗೆ ನೀವು ಏನೇನು ಪ್ಲ್ಯಾನ್ ಮಾಡಿದ್ದೀರಾ, ಯಾವ ಥರ ಟ್ರೈನಿಂಗ್ ಕೊಡ್ತೀರಾ? ಸೊ ಸ್ವಲ್ಪ ವಿವರವಾಗಿ ಹೇಳಿ. ನಮಸ್ತೆ, ನಾನು ಅಭಿಷೇಕ್ ಅಂತ, ಕಲಬುರಗಿ ಡಿಸ್ಟಿಕ್ ಅವನೇ. ನಂದು ಬಂದು ಬೇಸಿಕಲಿ BTech ಕಂಪ್ಲೀಟ್ ಆಗಿದೆ ಮತ್ತು ಫಿನಾನ್ಸ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು
MBA ಮಾಡಿದೆ, ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ MBA ಇನ್ ಫಿನಾನ್ಸ್ ಮಾಡಿದೆ. ಅವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅವಾಗ TD ಬಗ್ಗೆ ಕೇಳಿದೆ. ನಾನು 1 ವರ್ಷದಿಂದ TDಯಲ್ಲೇ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲ ಕೋರ್ಸಸ್ನು ಕಂಪ್ಲೀಟ್ ಮಾಡಿದೆ. ಆಮೇಲೆ ನನಗೊಂದು ಅವಕಾಶ ಸಿಕ್ತು, ಫ್ರೀಯಾಗೆ JP ನಗರ ಬ್ರಾಂಚಲ್ಲಿ ಹೋಗಿ ಫ್ರೀ ಕ್ಲಾಸಸ್ ಕೂಡ ಅವಕಾಶ ಸಿಕ್ತು. ಅಲ್ಲಿ ನಾವು ಸುಮಾರು ಒಂದು 100 to 200 ಪೀಪಲ್ಸ್ಗೆ ಟ್ರೈನ್ ಮಾಡಿದ್ದೀವಿ, ನಾನು ಮತ್ತು ನನ್ನ ಟೀಮ್ ಸೇರಿ. ಅವಾಗ ನಮ್ಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಇವಾಗ JP ನಗರ, ರಾಜಾಜಿನಗರದಲ್ಲಿ ಯಾವ್ಯಾವ ಥರ ಕ್ವಾಲಿಟಿ ಎಜುಕೇಷನ್ ಇದೆಯೋ ಅದೇ ಥರನೇ ನಮ್ಮ ಉತ್ತರ ಕರ್ನಾಟಕ ಕಡೆನೂ ಕೊಡಬೇಕು ಅನ್ನೋ ಒಂದು ಗುರಿಯಿಂದ ನಾವು ಕಲಬುರಗಿಗೆ ಸ್ಟಾರ್ಟ್ ಮಾಡ್ತಿರೋದು ಸರ್. ಸೊ ಇಲ್ಲಿರೋ ಮೈಂಡ್ ಸೆಟ್ಗೂ ಗುಲ್ಬರ್ಗದಲ್ಲಿರೋ ಮೈಂಡ್ ಸೆಟ್ಗೂ ಏನು ವ್ಯತ್ಯಾಸ ಇರ್ಬೋದು ನಿಮ್ಮ ಪ್ರಕಾರ? ಸರ್ ಬೇಸಿಕಲಿ ಉತ್ತರ ಕರ್ನಾಟಕ ಕಡೆ ಏನಾಗುತ್ತೆ ಅಂದರೆ ಬೇಗ ನಂಬಲ್ಲ ಸರ್. ಸ್ಟಾಕ್ ಮಾರ್ಕೆಟು ಇದೆಲ್ಲ ಅಂದರೆ ಬೇಗ ನಂಬಲ್ಲ. ಬೆಂಗಳೂರು ಜನದ ಥರ ಅವರು ಬೇಗ ನಂಬಲ್ಲ. ಗ್ಯಾಮ್ಲಿಂಗು ಏನೋ ಮೋಸ ಮಾಡ್ತಾರೆ, ದುಡ್ಡು ಎತ್ಕೊಂಡು ಹೋಗ್ತಾರೆ, ಓಡೋಗ್ತಾರೆ. ಬಿಕಾಸ್ ಏನಂದರೆ ಸುಮಾರು ಈ ಥರ ಇನ್ಸಿಡೆಂಟ್ ಆಗಿದೆ ಆಲ್ರೆಡಿ. ಕೋಟಿ ದುಡ್ಡನ್ನ ತೊಗೊಂಡೋಗಿದ್ದಾರೆ. ನಮ್ಮ ಜನದ ಹತ್ರ ದುಡ್ಡಿದೆ ಸರ್, ಬಟ್ ಅವ್ರಿಗೆ ಪ್ರಾಪರಾಗಿ ಇನ್ವೆಸ್ಟ್ಮೆಂಟ್ ಮಾಡೋದೇನು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದು ಯಾವುದೂ ನಾಲೆಜ್ ಇಲ್ಲ. ಅವ್ರ ಹತ್ರ ದುಡ್ಡು ಬಂತ ಹೋಗ್ಬಿಟ್ಟು ಗೋಲ್ಡ್ ತೊಗೊತಾರೆ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕಾರ್ ತೊಗೊತಾರೆ. ಇಟ್ಸ್ ಟೋಟಲಿ ವೇಸ್ಟು ಸರ್. ಗ್ರೋತ್ ಇದೆ, ಬಟ್ ಈ ಸ್ಟಾಕ್ ಮಾರ್ಕೆಟಲ್ಲಿ ಇರೋ ಗ್ರೋತ್ ಥರ ಅಲ್ಲಿ ಗ್ರೋತ್ ಇಲ್ಲ ಸರ್. ಬಟ್ ಇದೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಆ ನಾಲೆಜು ನಮ್ಮ ಕಡೆ ಇಲ್ಲ, ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಸೊ ಗುಲ್ಬರ್ಗ ಜನಕ್ಕೆ ನಾನು ಏನು ಹೇಳೋದಂದರೆ, ಇಟ್ಸ್ ನೀವು ದುಡ್ಡನ್ನು ತೊಗೊಂಡೋಗಿ ಬಂಗಾರದ ಅಂಗಡಿಗೆ ಹೋಗಿ ಕೊಟ್ರಿ, ಒಂದು ಲಕ್ಷ ರೂಪಾಯಿ ನೀವು ಕೊಟ್ಟರೆ ನಿಮಗೆ 80,000 ರೂಪಾಯಿ ಬಂಗಾರ ಕೊಡ್ತಾರೆ. ಇನ್ನು 20,000 ಇಲ್ಲ ಅಂದರೆ ಮೇಕಿಂಗು, ವೇಸ್ಟೇಜು, GST ಅಂತ ಹೋಗುತ್ತೆ. ಸೊ ನೀವು ಫಿಸಿಕಲ್ ಗೋಲ್ಡ್ ಅಂದರೆ ಇದು ನೋಡಿ, ಇದು ಟಚ್ ಮಾಡ್ಬೋದು, ಇದು ಫಿಸಿಕಲ್ ಗೋಲ್ಡ್. ಸೊ ಇದನ್ನು ಟಚ್ ಮಾಡಿ ನೀವು ಫೀಲ್ ಮಾಡ್ಬೋದು, ಇದು ಗೋಲ್ಡು. ಇದೇ ಗೋಲ್ಡನ್ನು ನೀವು ಡಿಮ್ಯಾಟ್ ಅಕೌಂಟಲ್ಲೂ ಸಹ ಖರೀದಿ ಮಾಡ್ಬೋದು. ಅದು ಗೊತ್ತಿಲ್ಲ. ಸೊ ಅದು ಗೊತ್ತಿದ್ರೆ ನೀವು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತಗೊಳ್ಳೋರೇ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಬಂಗಾರದ ಅಂಗಡಿಗೆ ಹೋದರೆ 20% ಲಾಸ್ ಆಗುತ್ತೆ. ಅದೇ ನೀವು ಫಿಸಿಕಲ್ ಬದಲು ಡಿಜಿಟಲ್ ಗೋಲ್ಡ್ ತೊಗೊಂಡ್ರೆ ನಿಮಗೆ ಮೇಕಿಂಗ್ ಚಾರ್ಜಸ್ ಇಲ್ಲ, GST ಇಲ್ಲ. ಸೊ ಅದನ್ನು ಏನಾದರೂ ಹಾಕ್ಕೊಳಕ್ಕಾಗಲ್ಲ ಅಷ್ಟೇ. ಅದು ಗೋಲ್ಡೇ, ಅದು ಒಂದು ಹೂಡಿಕೆನೇ. ಆ್ಯಂಡ್ ಭೂಮಿ ಮೇಲೆ ಎಲ್ಲ ಸಿಕ್ಕಾಪಟ್ಟೆ ದುಡ್ಡು ಹಾಕಿ. ಸೊ ನಾನು ರಿಯಲ್ ಎಸ್ಟೇಟ್ ಬಗ್ಗೆ ಏನೂ ಮಾತಾಡಲ್ಲ. ಭೂಮಿನೂ, ನಿಮ್ಮ ಭೂಮಿ ತಾಯಿನೂ ನಿಜವಾಗ್ಲೂ ದುಡ್ಡು ಕೊಡುತ್ತೆ. ಅದೇ ಥರ ಇನ್ನೊಂದು ಭೂಮಿ ತಾಯಿ ಇದೆ, ಅದು ಶೇರ್ ಮಾರ್ಕೆಟು. ಇದರಲ್ಲಿ ಕೋಟ್ಯಾಂತರ ಜನ ದುಡ್ಡು ಹಾಕಿ ದುಡ್ಡು ಮಾಡಿದ್ದಾರೆ. ಎಕ್ಸಾಂಪಲ್ ರಾಕೇಶ್ ಜುಂಜನ್ವಾಲಾ 50,000 ಕೋಟಿ ದುಡ್ಡು ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿ ಅವರು ಇವತ್ತು ಶೇರ್ ಮಾರ್ಕೆಟಲ್ಲಿ 40,000 ಕೋಟಿ ಶೇರ್ಸನ್ನು ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೇನಾದ್ರು ವಜ್ರ, ವೈಡೂರ್ಯ, ಬಂಗಾರ, ಭೂಮಿನೇ ಬೆಲೆ ಬಾಳುತ್ತೆ ಅನಿಸಿದ್ರೆ ಭೂಮಿ ಮೇಲೆ ಹಾಕ್ಬೋದಾಯ್ತಲ್ಲ ನಮ್ಮ ಥರ. ನಮ್ಮ ಥರನೇ ಯೋಚನೆ ಮಾಡ್ಬೋದಾಯ್ತಲ್ಲ ಶ್ರೀಮಂತರು. ಸೊ ಶ್ರೀಮಂತರು ಯಾಕೆ ನಮ್ಮ ಥರ ಯೋಚನೆ ಮಾಡಲ್ಲ ಅಂದರೆ ಅದಕ್ಕೆ ಅವ್ರು ಶ್ರೀಮಂತರಾಗಿರೋದು. ಸೊ ನಾವು ಶ್ರೀಮಂತರ ಥರ ಯೋಚನೆ ಮಾಡಬೇಕು. ಯೋಚನೆ ಮಾಡೋದ್ರಲ್ಲಿ ನೀವು ಕುತ್ಕೊಂಡು ಡೇ ಆ್ಯಂಡ್ ನೈಟ್ ರಿಸರ್ಚ್ ಮಾಡಿ. ಸೊ ಶ್ರೀಮಂತರು ಯಾವತ್ತೂ ಕಷ್ಟಪಟ್ಟು ದುಡಿಯಲ್ಲ, ದುಡ್ಡನ್ನ ದುಡಿಸ್ತಾರೆ. ಯಾಕಂದರೆ ಮನುಷ್ಯ ದುಡಿಯೋಕ್ಕಾಗೋದೇ ಬರೀ 8 ಅವರ್, ಬಟ್ ದುಡ್ಡು ದುಡಿಯೋದು 24 ಗಂಟೆ ದುಡಿಯುತ್ತೆ. ದುಡ್ಡಿಗೆ ಜ್ವರ, ಕಾಯಿಲೆ, ನೆಗಡಿ ಏನೂ ಬರಲ್ಲ. ಮನುಷ್ಯನಿಗೆ ಕಾಯಿಲೆ ಬರುತ್ತದೆ, ದುಡ್ಡಿಗೆ ಕಾಯಿಲೆ ಬರಲ್ಲ. ಸೊ ಅದರಿಂದ ದುಡ್ಡಿಂದ ದುಡ್ಡು ಮಾಡಿ. ಸೊ ಗುಲ್ಬರ್ಗ ಜನತೆ ಇದೊಂದು ಸದಾವಕಾಶ. ಸೊ ನಮ್ಮ ಬ್ರ್ಯಾಂಚು ಜನವರಿ 6ನೇ ತಾರೀಕು ಉದ್ಘಾಟನೆ ಆಗ್ತಾಯಿದೆ. ನಾನು ಸಹ ಬರ್ತೀನಿ, ಡೆಫಿನೆಟ್ಲಿ ಸಿಗೋಣ. ಸೊ ವಿ ಆರ್ ಎಕ್ಸೈಟೆಡ್ ಟು ಸರ್ವ್ ದ ನಾರ್ತ್ ಕರ್ನಾಟಕ ಪೀಪಲ್. ಸೊ ನಿಮಗೆ ಒಂದು ಸೇವೆ ಕೊಡಬೇಕಂತಲೇ ನಾವು, ಒಂದು ಸರ್ವಿಸ್ ಕೊಡಬೇಕಂತಲೇ ನಾವು ಡೇ ಆ್ಯಂಡ್ ನೈಟ್ ನಾವು ಕಷ್ಟಪಟ್ಟು ಇವತ್ತು ಗುಲ್ಬರ್ಗದಲ್ಲಿ ಬ್ರ್ಯಾಂಚು ಮಾಡ್ತಾಯಿದ್ದೀವಿ. ಸೊ ಅದು ತುಂಬ ಜನ ಮುಂದಕ್ಕೆ ಬರಲಿಲ್ಲ. ಬಟ್ ಆದರೂ ಸಹ ಅಭಿಷೇಕ್ ನಾನು ಮುಂದೆ ಬರ್ತೀನಿ ಸರ್ ಅಂತ ಹೇಳಿ ಇವತ್ತು ಪಣ ತಟ್ಟಿದ್ದಾರೆ. ನಿಮ್ಮನ್ನು ಸ್ಟಾಕ್ ಮಾರ್ಕೆಟ್ ಅನ್ನೋ ಚಕ್ರವ್ಯೂಹದಲ್ಲಿ 100% ಗೆಲ್ಲಿಸ್ತೀವಿ. ಸೊ ಗೆಲ್ಲಬೇಕಂದ್ರೆ ಏನು ಬೇಕು? ಪೇಷನ್ಸ್ ಇಟ್ಕೊಳ್ಳಿ. ಸೊ ಗುಲ್ಬರ್ಗದಲ್ಲಿ ಒಳ್ಳೊಳ್ಳೆ ಟ್ರೈನರ್ಸ್ ಬರ್ತಾ ಇದ್ದಾರೆ. ದ ಸೀನಿಯರ್ ಫ್ಯಾಕಲ್ಟಿ ರವಿಕಾಂತ್ ಅನ್ನೋರು JP ನಗರ ಬ್ರಾಂಚಲ್ಲಿ ಇದ್ರು, ಅವರು ಸಹ ಗುಲ್ಬರ್ಗಾಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಗುಲ್ಬರ್ಗಾದಲ್ಲಿ ಪ್ರವೀಣ್ ಅನ್ನೋರು, ನಮ್ಮ ರಾಜಾಜಿನಗರ ಬ್ರಾಂಚಲ್ಲಿರೋ ಪ್ರವೀಣ್ ಆ್ಯಂಡ್ ರಾಜಾಜಿನಗರ ಬ್ರಾಂಚಲ್ಲಿರೋ ಅಭಿಷೇಕ್ ಆ್ಯಂಡ್ ಗೌತಮ್. ಸೊ ಇವರೆಲ್ಲರೂ ಸಹ ಎಲ್ಲ ನಮ್ಮ ಸಂಸ್ಥೆ ಬೆಂಗಳೂರಲ್ಲಿ ಚೆನ್ನಾಗಿ ಟ್ರೈನ್ ಅಪ್ ತೊಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಜೊತೆಗೆ ನಿಮಗೂ ದುಡ್ಡು ಮಾಡಿಸ್ತಾರೆ. ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಏನೇ ಸಮಸ್ಯೆ ಇದ್ದರೂ ನಾನು ಬರ್ತಾ ಇರ್ತೀನಿ ಗುಲ್ಬರ್ಗಗೆ. ನನಗೆ ನಿಮ್ಮ ಅಪ್ಡೇಟ್ಸನ್ನು ಕೊಡ್ತಾ ಇರಿ. ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಸ್ಕ್ಯಾಮ್ಸ್ ಆಗಿರೋದ್ರಿಂದ ನಿಮಗೆ ಟ್ರಸ್ಟ್ ಇರಲ್ಲ. ನಿಮ್ಗೆ ಟ್ರಸ್ಟ್ ನಾವು ಮೊದಲು ನಮ್ಮದು ಗೋಲ್ ಏನಂದರೆ ನಿಮ್ಮ ಹತ್ರ ದುಡ್ಡು ಪ್ರಾಫಿಟ್ ಮಾಡ್ಸೋಕ್ಕಿಂತ ಮೊದಲು ನಿಮ್ಮ ಹತ್ರ ಇರೋ ದುಡ್ಡನ್ನ ಕಳ್ಕೊಳ್ಳೋಕ್ಕೆ ನಾವು ಅವಕಾಶಗಳನ್ನ ಕೊಡಲ್ಲ. ನಿಮ್ಗೆ ಬೇಸಿಕ್ಸಿಂದ ಇವಾಗ ಒಂದು ಗೋಲ್ಡ್ ತೊಗೋಬೇಕಂದ್ರೆ ಮಿನಿಮಮ್ ಅಂದ್ರೆ 1,000, 2,000, 10,000 ಅಷ್ಟು ಬೇಕು. ನಾವು ಜಸ್ಟ್ 60 ರೂಪಾಯಿಂದ 70 ರೂಪಾಯಿಂದ ಗೋಲ್ಡ್ನ ಯಾವ ಥರ ಬೈ ಮಾಡ್ಬೋದು? ಡಿಮ್ಯಾಟ್ ಅಕೌಂಟಲ್ಲಿ ಗೋಲ್ಡ್ ಬೀಸ್ ಅಂತ ಬರುತ್ತೆ, ಅದರಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸೇಫೆಸ್ಟು. ನಿಮ್ಮ ಗೋಲ್ಡೇ ಬೇಕಂದರೆ ಸೇಫೆಸ್ಟ್ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದನ್ನೆಲ್ಲ ನಾವು ನಿಮಗೆ ಹೇಳ್ಕೊಡ್ತೀವಿ. ಆಮೇಲೆ ಪ್ರತಿ ರವಿವಾರ ಸರ್ ನಾವು ಫ್ರೀ ವರ್ಕ್ಶಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಪ್ರತಿ ರವಿವಾರ. ಆಮೇಲೆ ಪ್ರತಿ ಸ್ಕೂಲ್ಗೂ ಪ್ರತಿ ಕಾಲೇಜಸ್ಗೂ ಹೋಗಿ ಫ್ರೀಯಾಗಿ
ಫೈನಾನ್ಷಿಯಲ್ ಎಜುಕೇಷನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಫ್ರೀ, ಯಾವುದೇ ಚಾರ್ಜಸ್ ಇರಲ್ಲ, ಏನೂ ಇರಲ್ಲ. ಅವ್ರು ನಮಗೆ ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನೀವು ನಮಗೆ ಸ್ಲಾಟ್ ಏನಾದರೂ ಅಲಾಟ್ ಮಾಡಿದ್ರೆ ನಾವೇ ಬಂದು ಫ್ರೀಯಾಗಿ ಎಜುಕೇಷನ್ ಕೊಡ್ತೀವಿ. ಫೈನಾನ್ಷಿಯಲಿ ಸ್ಟೇಬಲ್ ಯಾವ ಥರ ಆಗಬೇಕು, ಮ್ಯೂಚುವಲ್ ಫಂಡಿಂದ ಹಿಡಿದು SIP ವರೆಗೂ ಯಾವ್ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ. ಸೊ ಡೆಫಿನೆಟ್ಲಿ ಗುಲ್ಬರ್ಗ ಜನತೆ, ಸೊ ನಾವಂತೂ ನಿಮ್ಮ ಹತ್ರ ₹1 ಈಸ್ಕೊಳ್ಳಲ್ಲ. ಸೊ ಡೋಂಟ್ ಎಕ್ಸ್ಪೆಕ್ಟ್ ನಾವು ಬಂದ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ದುಡ್ಡು ಮಾಡಿಸ್ಕೊಡಲ್ಲ. ನಾವು ಯಾವುದೇ ರೀತಿಯಾದ ಅಕೌಂಟನ್ನು ಹ್ಯಾಂಡಲ್ ಮಾಡಲ್ಲ. ಸೊ ದುಡ್ಡು ಎತ್ಕೊಬಂದು ಸರ್ ಮಾಡಿಕೊಡಿ ಪ್ರಾಫಿಟ್ಟು, ಡೆಫಿನೆಟ್ಲಿ ಮಾಡಲ್ಲ. ನಾವು ನಿಮಗೆ ನಾಲೆಜ್ ಕೊಡಕ್ಕೆ ಬರ್ತಾ ಇರೋದು, ದುಡ್ಡು ಮಾಡಿಸಿ ನಿಮ್ಮ ದುಡ್ಡು ಇಸ್ಕೊಂಡು ಹೋಗಕ್ಕೆ ಬರ್ತಾ ಇಲ್ಲ. ಸೊ ಯಾರೂ ಸಹ ನಮ್ಮ ಅಕಾಡೆಮಿಗೆ ಬಂದು ದುಡ್ಡು ಇಸ್ಕೊಳ್ಳಿ ಅಂತ ದಯಮಾಡಿ ಕೇಳಬೇಡಿ. ನಾವು ನಿಮ್ಮ ದುಡ್ಡು ಇಸ್ಕೊಳ್ಳಲ್ಲ. ನಾವೇನಿರೋ ನಾಲೆಜ್ ಕೊಡ್ತೀವಿ. ನಾಲೆಜ್ ಕೊಡೋದಕ್ಕೆ ಒಂದು ಸಣ್ಣ ಪುಟ್ಟ ಚಾರ್ಜಸ್ ಇರುತ್ತೆ. ಜೊತೆಗೆ ಪ್ರತಿ ಭಾನುವಾರ ಸಹ ಫ್ರೀ ವರ್ಕ್ಶಾಪ್ ಇರುತ್ತೆ. ಮಿಸ್ ಮಾಡದೆ ಅಟೆಂಡ್ ಮಾಡಿ, ಮಿಸ್ ಮಾಡದೆ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಳ್ಳಿ. ಯಾಕಂದರೆ ಈ ಸ್ಟಾಕ್ ಮಾರ್ಕೆಟ್ ಬೇಕಾಗಿರೋದು ಬಡವರಿಗೆ ಸ್ಟಾಕ್ ಮಾರ್ಕೆಟ್ ಬೇಕಾಗಿರೋದು, ಮಿಡಲ್ ಕ್ಲಾಸ್ ಜನಕ್ಕೆ ಬೇಕಾಗಿರೋದು ಸ್ಟಾಕ್ ಮಾರ್ಕೆಟ್. ಶ್ರೀಮಂತರು ಆಲ್ರೆಡಿ ಶ್ರೀಮಂತರಾಗಿದ್ದಾರೆ. ಸೊ ಇದು ಯಾರಿಗೆ ಬೇಕಾಗಿದೆ ಅಂದರೆ ನಮ್ಮಂಥವ್ರು, ನಿಮ್ಮಂಥವ್ರಿಗೆ ಸ್ಟಾಕ್ ಮಾರ್ಕೆಟ್ ಬೇಕು. ಮಿಸ್ ಮಾಡದೆ ಬನ್ನಿ. ಸೊ ಚೆನ್ನಾಗಿ ಕಲ್ತ್ಕೊಳ್ಳಿ. ಆಲ್ ದ ಬೆಸ್ಟ್ ಅಭಿಷೇಕ್ ಅಂಡ್ ಟೀಮ್. ಥ್ಯಾಂಕ್ ಯು. ಚೆನ್ನಾಗಿ ನಡೆಸಿ. ಸೊ ನನಗೆ ಎಲ್ಲ ಬ್ರಾಂಚಲ್ಲೂ ಯಾವ ಥರ ಒಳ್ಳೆ ರೆಸ್ಪಾನ್ಸ್ ಇದೆಯೋ ನಿಮ್ಮ ಬ್ರಾಂಚಲ್ಲೂ ಅದೇ ಕ್ವಾಲಿಟಿ, ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ. ಅದೇ ಕ್ವಾಲಿಟಿ ಕೊಡ್ತೀರಾ? ಯಾ ಸರ್, ಶೋರ್ ಸರ್, 100%. ನಮಸ್ತೆ ಕರ್ನಾಟಕ, ನಮಸ್ತೆ ಕಲಬುರಗಿ. ನಾನು ಅಭಿಷೇಕ್ ಮಾವೂರು, ಕಲಬುರಗಿಗೆ ಬರ್ತಿದ್ವಿ. ನಂದು ಎಜುಕೇಷನ್ ಬಂದು BTech ಕಂಪ್ಲೀಟ್ ಆಗಿದೆ ಮತ್ತು MBA ಇನ್ ಫಿನಾನ್ಸ್ ಮಾಡಿದ್ದೀನಿ. ನಮ್ಮ TD ಅಕಾಡೆಮಿ ಬಂದು ನ್ಯೂ ಜವರ್ಗಿ ರೋಡ್ ಅಪೋಸಿಟ್ ಟು ಪೋಲಾರ್ ಬಿಯರ್ ನಮ್ಮ ಸಂಸ್ಥೆ ಲೊಕೇಟ್ ಆಗಿದೆ. ಕಲಬುರಗಿ ಜನತೆಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪಿನ್ ಟು ಪಿನ್ ನಾಲೆಜ್ ಕೊಡೋದು ನಮ್ಮ ಗುರಿಯಾಗಿದೆ. ರಾಜಾಜಿನಗರದಲ್ಲಿ ಯಾವ ಥರ ಎಜುಕೇಷನ್ ಇದೆಯೋ ಸೇಮ್ ಟು ಸೇಮ್ ಎಜುಕೇಷನ್ನ ನಾವು ಅಲ್ಲಿ ಉತ್ತರ ಕರ್ನಾಟಕ ಜನತೆಗೆ ಕೊಡ್ತೀವಿ. ನಮ್ಮ ಜೊತೆ ಮಂಗಳೂರು ಬ್ರಾಂಚ್ ಇನ್ಚಾರ್ಜ್ ಅಂಡ್ ಬ್ರಾಂಚ್ ಹೆಡ್ ಆಗಿರೋ ಮಧುಸೂದನ್ ಅವರು ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ಸರ್, ಇವಾಗ ಮಂಗಳೂರು ಬ್ರಾಂಚ್ ಓಪನ್ ಮಾಡಿ ಅಂತ ತುಂಬ ಜನ ಕಮೆಂಟ್ಸ್ ಹೇಳ್ತಾ ಇದ್ದಾರೆ. ಸೊ ಮಂಗಳೂರು ಬ್ರಾಂಚು ಓನರು, ಬ್ರಾಂಚ್ ಹೆಡ್ಡು ಎಲ್ಲ ನೀವೇ. ಸೊ ಕಂಪ್ಲೀಟ್ಲಿ ಇನ್ಚಾರ್ಜ್ ನೀವೇ. ಬಟ್ ಅದನ್ನು ನಡೆಸಬೇಕಾದ್ರೆ ನಮಗೆ ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಏನು ಚಾಲೆಂಜಸ್ ಅಂತ ಹೇಳಿ ಸರ್ ಸ್ವಲ್ಪ ವೀಕ್ಷಕರಿಗೆ. ನನ್ನ ಬಗ್ಗೆ ಫಸ್ಟ್ ಹೇಳಬೇಕು ಅಂತಂದರೆ, ನಮ್ಮ ಮಿಸ್ಸಸ್ ಬಂದು ಮಂಗಳೂರು ಸೈಡು. ಸೊ ನಾನು ಮಂಗಳೂರು ಬಂದು ಅಳಿಯ ಆಗಬೇಕು. ಸೊ ಅಲ್ಲಿ ಜನತೆ ಬಂದು ಈಗ ಸ್ಟಾಕ್ ಮಾರ್ಕೆಟಲ್ಲಿ ನಾರ್ಮಲಾಗಿ ಎಲ್ಲರೂ ಬಂದು ಸುಮಾರು ಜನ ಬಂದು ಹಣ ಕಳ್ಕೊಂಡಿದ್ದಾರೆ. ಈವನ್ ನನ್ನ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಅಷ್ಟೇ. ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ಅಂತಂದರೆ 16+1. ಈ 16 ವರ್ಷ ಅಂತಂದರೆ ನಾರ್ಮಲಾಗಿ ನಾನು 16 ವರ್ಷದಿಂದ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಎಲ್ಲ ಕಾಲ್ಸ್ ತಗೊಳ್ಳೋದು, ಅಕೌಂಟ್ ಹ್ಯಾಂಡ್ಲಿಂಗು, ಅವರು ಹೇಳಿದ್ದು ಮಾಡೋದು, ಇವ್ರು ಹೇಳಿದ್ದು ಮಾಡಿ, ಈ ರೀತಿ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ದೀನಿ. ಅದೇ ರೀತಿ ಲಕ್ಷಗಟ್ಟಲೆ ಕಳ್ಕೊಂಡು ಇದ್ದೀನಿ. ಈ 16 ವರ್ಷ ಆದಮೇಲೆ ಈಗ 1 ಇಯರ್ ಅಂತ ಹೇಳಿದ್ನಲ್ಲ, ಅದೇನು ಅಂತಂದರೆ TD ಅಕಾಡೆಮಿ ಸಂಸ್ಥೆಗೆ ನಾನು ಬಂದೆ. ಇಲ್ಲಿ ಬಂದು ಇಲ್ಲಿ ಹೇಳ್ಕೊಟ್ಟಿರೋ ರೀತಿಯೆಲ್ಲ ನೋಡಿ ನಾನು ಕಲಿತು ಈಗ ನಾನು ಕರೆಕ್ಟ್ ವೇಲಿ ನನ್ನ ಸ್ಟಾಕ್ ಮಾರ್ಕೆಟ್ ಜೀವನ ಈಗ ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಪ್ರಾಫಿಟ್ ಮಾಡ್ತಾ ಇದ್ದೀನಿ. ಈಗ ಯಾವುದೇ ಲಾಸ್ ಇಲ್ಲದೆ ಸೇಫೆಸ್ಟ್ ಮೋಡಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದು ನನಗೆ ಇಷ್ಟ ಆಯಿತು. ಸೊ ಈಗ ನಾನು ನಮ್ಮ ಮಿಸ್ಸಸ್ಸು ಹೇಳಿದ್ರು ನಮ್ಮ ಮಂಗಳೂರಿಗೆ ಬನ್ನಿ ಹಂಗೆ ಹಿಂಗೆ ಅಂತ. ಸೊ ನಂತರ ಯಾರೇ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಂಗಳೂರು ಜನತೆಗೆ ಅಲ್ಲಿ ಬಂದು ನಿಮಗೂ ಬಂದು ನಾನೊಂದು ಒಳ್ಳೆ ಟೀಮ್ ರೆಡಿ ಮಾಡ್ತಾ ಇದ್ದೀನಿ. ಒಳ್ಳೆ ಟ್ರೈನರ್ಸ್ ಟೀಮ್ ಇಟ್ಟು ಅತಿ ಶೀಘ್ರದಲ್ಲಿ ಮನೋಜ್ ಸರ್ ಸಪೋರ್ಟಲ್ಲಿ ನಿಮ್ಮ ಮಂಗಳೂರಲ್ಲಿ ಬಂದು ಬ್ರ್ಯಾಂಚ್ ಓಪನ್ ಮಾಡಿ ನಿಮಗೂ ಬಂದು ಚೆನ್ನಾಗಿ ಟೀಚ್ ಮಾಡಿ ನೀವು ಸೇಫೆಸ್ಟ್ ಮೋಡಲ್ಲಿ ಪ್ರಾಫಿಟ್ ಮಾಡೋದು ಹೇಗೆ ಅನ್ನೋದು ಬಂದು ನಾವು ಹೇಳ್ಕೊಡ್ತೀವಿ. ನೀವು ರೆಡಿಯಾಗಿರಿ, ಅತಿ ಶೀಘ್ರದಲ್ಲಿ ನಾವು ಬರ್ತೀವಿ. ಸೊ ಡೆಫಿನೆಟ್ಲಿ ಮಂಗಳೂರು ಜನತೆಗೆ ಅದೊಂದು ಸಿಹಿ ಸುದ್ದಿ. ತುಂಬ ಜನ ಸರ್ ಇಲ್ಲಿ ಒಂದು ಬ್ರಾಂಚ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಚಾಲೆಂಜಸ್ ವಿ ಆರ್ ಫೇಸಿಂಗ್ ಇಸ್ ಟ್ರೈನರ್ಸ್ ರೆಡಿ ಆಗ್ತಾ ಇದ್ದಾರೆ. ಬಟ್ ನಮ್ಗೆ ಇನ್ನೂ ಒಂದು ಸ್ವಲ್ಪ ವಿದ್ಯಾರ್ಥಿಗಳ ಒಂದು ಟ್ರೈನರ್ಗಳ ಒಂದು ಹುಡುಕಾಟದಲ್ಲಿದ್ದೀವಿ. ಸೊ ಆಲ್ರೆಡಿ ಟ್ರೈನರ್ಸ್ ಇದ್ದಾರೆ. ಸೊ ಅವ್ರನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ. ಇನ್ನೊಂದು ಒಬ್ಬರು ಇಬ್ಬರು ಯಾರು ಮಂಗಳೂರಲ್ಲಿ ಕೆಲಸ ಮಾಡೋದಕ್ಕೆ ಇಚ್ಛೆ ಪಡೋರು, ಸೊ ಇವತ್ತು ಸಹ ನೀವು ಅರ್ಜಿ ಸಲ್ಲಿಸಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದೆಯಾ, ನೀವು ಪ್ರಾಫಿಟಬಲ್ ಟ್ರೇಡರಾ, ಆಲ್ರೆಡಿ ಮಾರ್ಕೆಟಲ್ಲಿ ಇದ್ದೀರಾ, ಡೆಫಿನೆಟ್ಲಿ ಮಂಗಳೂರು ಬ್ರಾಂಚಲ್ಲಿ ನಮಗೆ ಶಾರ್ಪ್ ಆಗಿರೋವಂಥ ಸೊ ಮಂಗಳೂರು ಬ್ರಾಂಚಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗಿದೆ. ಸೊ ಡೆಫಿನೆಟ್ಲಿ ಟ್ರೈನರ್ಸ್ ಇದ್ದಾರೆ. ಬಟ್ ಸ್ಟಿಲ್ ಇನ್ನೊಂದು 2 ಹುದ್ದೆಗಳಿಗೆ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು 2 ನಮಗೆ ಒಳ್ಳೆ ಟ್ರೈನರ್ಸ್ ಬೇಕಾಗಿದ್ದಾರೆ. ಅದು ಹುಡುಕಾಟದಲ್ಲಿದ್ದೀವಿ. ಬಟ್ ಇದೆಲ್ಲ ಮುಗಿಯೋಷ್ಟರಲ್ಲಿ ಇನ್ನೊಂದು 3 to 4 ಮಂತ್ಸ್ ಆಗ್ಬೋದು, ಇಲ್ಲ 6 ಮಂತ್ಸ್ ಆಗ್ಬೋದು. ಆದಷ್ಟು ಬೇಗ ಮಂಗಳೂರಲ್ಲಿ ಓಪನ್ ಮಾಡಬೇಕಂತ ನಮಗೂ ಆಸೆ ಇದೆ. ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಒಂದು ಸರ್ಟೆನ್ ಟ್ರೈನಪ್ ಆಗ್ತಾ ಇದ್ದಾರೆ ನಮ್ಮ ಟ್ರೈನರ್ಸು. ಸೊ ಟ್ರೈನಪ್ ಆಗೋದಕ್ಕೆ ಒಂದು ಅವಕಾಶ ಕೊಡಿ. ಯಾಕಂದರೆ ಅವರು ಚೆನ್ನಾಗಿ ಟ್ರೈನಪ್ ಆದರೆ ತಾನೇ ನಿಮಗೆ ಟ್ರೈನ್ ಮಾಡೋದು. ಸೊ ಡೆಫಿನೆಟ್ಲಿ ಯಾರೂ ಅರ್ಜೆಂಟ್ ಪಡಬೇಡಿ. ಯಾಕಂದರೆ ನಾವು
ಇಲ್ಲಿ ನಾವು ಒಂದ್ಸತಿ ಬ್ರಾಂಚ್ ಮಾಡಿದ್ರೆ ನಮ್ಮ ಹೆಸರು ಲೈಫ್ ಲಾಂಗ್ ಇರಬೇಕು. ಸೊ ಅದರಿಂದ ನಾವು ಒಳ್ಳೆ ಟ್ರೈನರ್ಸ್ಗಳನ್ನು ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ರಾಜನಗರ ಮೈಸೂರು ಬ್ರಾಂಚಲ್ಲಿ ಟ್ರೈನ್ ಅಪ್ ಆಗ್ತಾ ಇದ್ದಾರೆ ನಮ್ಮ ಮೈಸೂರು ಬ್ರಾಂಚ್ನ ಟ್ರೈನರ್ಸು. ಸೊ ಟ್ರೈನ್ ಅಪ್ ಆಗಿ ಬಂದು ಡೆಫಿನೆಟ್ಲಿ ಬ್ರಾಂಚ್ ಓಪನ್ ಮಾಡ್ತೀವಿ. ಸೊ ಬ್ರಾಂಚ್ ನಾಳೆ ಬೆಳಗ್ಗೆನೇ ಓಪನ್ ಮಾಡ್ಬೋದು, ಬಟ್ ಕ್ವಾಲಿಟಿ ಎಜುಕೇಷನ್ ನಮ್ಮ ಗುರಿ ಆಗಿರೋದ್ರಿಂದ ನಾವು ಬ್ರಾಂಚಸ್ಸನ್ನು ನಿಧಾನವಾಗಿ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ನಾನು ನಾಳೆ ಬೆಳಗ್ಗೆನೇ 28 ಡಿಸ್ಟಿಕಲ್ಲೂ ಬ್ರಾಂಚ್ ಮಾಡ್ಬೋದು, ಸೊ 30 ಜಿಲ್ಲೆಗಳಲ್ಲೂ ಮಾಡ್ಬೋದು. ಬಟ್ ಅದ್ರ ಮಾಡೋ ಉದ್ದೇಶ ಇಲ್ಲ, ಯಾಕೆಂದರೆ ಹೈ ಕ್ವಾಲಿಟಿ ಎಜುಕೇಷನ್ ಅಟ್ ಅಫೋರ್ಡಬಲ್ ಪ್ರೈಸ್ ಅನ್ನೋ ಒಂದು ಗುರಿ ಇಟ್ಕೊಂಡು ನಡೆಸ್ತಾ ಇರೋದ್ರಿಂದ ಸೊ ಮಂಗಳೂರು ಜನತೆಗೆ ಡೆಫಿನೆಟ್ಲಿ ಬ್ರಾಂಚ್ ಅಂತೂ ಬಂದೇ ಬರುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್, ಸಪೋರ್ಟ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ. ಮಂಗಳೂರು ಬ್ರಾಂಚಲ್ಲಿ ಯಾರ್ಯಾರು ಆಸಕ್ತಿ ಇದ್ದೀರೋ, ಮಂಗಳೂರು ಬ್ರಾಂಚಿಗೆ ಎಷ್ಟು ಜನ ಸೇರ್ಕೊಳ್ಳೋದಕ್ಕೆ ಇಷ್ಟಪಡ್ತಿರೋ ಒಂದು ಲಿಂಕ್ನ ಪ್ರೆಸ್ ಮಾಡಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ. ಇದರಿಂದ ನಮಗೊಂದು ಫ್ರೀ ವರ್ಕ್ಶಾಪ್ ಮಾಡಬೇಕಂತನೂ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮಂಗಳೂರಲ್ಲಿ. ಸೊ ಫ್ರೀ ವರ್ಕ್ಶಾಪ್ಗೆ ನೀವು ಸಹ ಬರ್ಬೋದು. ಸೊ ಅದರಿಂದ ನಿಮ್ಮ ಡೀಟೇಲ್ಸ್ ನಮಗೆ ಬೇಕಾಗಿದೆ. ದಯಮಾಡಿ ಮಂಗಳೂರು ಜನತಾ ನಿಮ್ಮ ಡೀಟೇಲ್ಸ್ಗಳನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಫಿಲ್ ಮಾಡಿ. ದಿಸ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಸರ್, ಮಂಗಳೂರು ಜನತೆಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಅಲ್ಲಿ? ಸರ್, ಮಂಗಳೂರು ಜನತೆ ಅಂತಂದರೆ ಅವರು ಬಂದು ಆ್ಯಕ್ಚುಲಿ ಬಂದು ನಮ್ಮ ಟಿ ಡಿ ಅಕಾಡೆಮಿಯಲ್ಲಿ ಹೇಳ್ಕೊಡೋ ಸಿಲೆಬಸ್ನ ಕಲಿತು ಚೆನ್ನಾಗಿ ಬಂದು ಅವರು ದುಡ್ಡು ಮಾಡಬೇಕು. ಯಾಕೆಂದರೆ ಬೇರೆ ಎಲ್ಲೂ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸಾಗರ ಥರ ಇದೆ, ಎಲ್ಲರೂ ಮಾಡ್ತಾ ಇದ್ದಾರೆ. ನೀವು ಬಂದು ಟಿ ಡಿ ಅಕಾಡೆಮಿಯಲ್ಲಿ ಕಲಿತು ಚೆನ್ನಾಗಿ ದುಡ್ಡು ಮಾಡಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ, ನಮಸ್ತೆ ಮಂಗಳೂರು. ನನ್ನ ಹೆಸರು ಮಧು ಅಂತ. ನಾನು MCOM MBA ಮಾಡಿದ್ದೀನಿ. ನಾನು ರೇಷ್ಮೆ ವ್ಯಾಪಾರ ಮಾಡ್ತಾ ಇದ್ದೆ, ಆಮೇಲೆ ಒಂದು ಏಜೆನ್ಸಿ ನಡೆಸಿದ್ದೀನಿ, ಆಮೇಲೆ ಗೊಬ್ಬರದಂಗಡಿ ಇಡ್ಸಿದ್ದೀನಿ. ಈಗ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಟಿ ಡಿ ಅಕಾಡೆಮಿ ಸೇರಿದ ಮೇಲೆ ಹಣ ಮಾಡೋದು ಬಂದು ಸೇಫೆಸ್ಟ್ ಮೋಡಲ್ಲಿ ಹೇಗೆ ಅನ್ನೋದು ಬಂದು ನಾನು ಕಲ್ತಿದ್ದೀನಿ. ಇದೇ ಬಂದು ನೀವು ಕಲಿಬೇಕು ಅಂತ ಅಂದ್ಬಿಟ್ಟು ಮನೋಜ್ ಸರ್ ಸಪೋರ್ಟಲ್ಲಿ ಮಂಗಳೂರಲ್ಲಿ ಟಿ ಡಿ ಅಕಾಡೆಮಿ ಬ್ರಾಂಚ್ನ ಓಪನ್ ಮಾಡಬೇಕು ಅಂತಿದ್ದೀನಿ. ಒಳ್ಳೆ ಟ್ರೈನಿಂಗ್ ಸೆಟಪ್ಪಲ್ಲಿ ಬಂದು ನಿಮಗೆ ಪ್ರಾಫಿಟ್ ಮಾಡೋದು ಹೇಗೆ ಅನ್ನೋದು ಬಂದು ನಾವು ಟೀಚ್ ಮಾಡೋಕ್ಕೆ ನಾವು ಬರ್ತಾ ಇದ್ದೀವಿ. ನೀವು ಹಣ ಮಾಡೋಕ್ಕೆ ಗೆಟ್ ರೆಡಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.